Good morning, students. Very good morning. In our last class, we discussed that is a D and F block elements. We started that is a D block elements. In D block elements, what are D block elements? And the D block elements is also called as transition elements. Why? Where the D block elements are present in the periodic table. And how many D series are present in the periodic table? There are 4 D series. First transition series, second transition series, third transition series, fourth transition series ಅಂತ ಅರ್ಥ ಆಯ್ತಾ? ಅದರಲ್ಲಿ 3D series, 4D series, 5D series ಮತ್ತು 6D series. ಯಾವ ಎಲಿಮೆಂಟ್ಸ್ ಇಂದ ಯಾವ ಎಲಿಮೆಂಟ್ಸ್ ವರೆಗೂ ಆ ಡಿ ಸೀರೀಸ್ ಅಂತ ಕರಿತೀವಿ. ಅರ್ಥ ಆಯ್ತಾ ಅಂತ ಹೇಳ್ಬಿಟ್ಟೆಲ್ಲ ನಾವು ಡಿಸ್ಕಸ್ ಮಾಡಿದ್ದಾಗಿದೆ. ಮತ್ತು ಅದರ ಜೊತೆಗೆ ಫಿಸಿಕಲ್ ಪ್ರಾಪರ್ಟೀಸ್ ಕೂಡ ನಾವು ಡಿಸ್ಕಸ್ ಮಾಡಿದ್ದಾಗಿದೆ. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ 3D series ಡಿಸ್ಕಸ್ ಮಾಡಿದ್ವಿ ನಾವು. ಅರ್ಥ ಆಯ್ತು? 3D series, ಇಟ್ಸ್ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಇವಾಗ ವಿಲ್ ಡಿಸ್ಕಸ್ ದಟ್ ಈಸ್ ವೇರಿಯೇಷನ್ ಆಫ್ ಅಟಾಮಿಕ್ ಅಂಡ್ ಅಯಾನಿಕ್ ಸೈಜ್. In first piece itself we discussed when you move along a period from left to right in the periodic table, the atomic and ionic size decreases. When you move along a group from top to bottom in the periodic table ಅಲ್ಲಿ ಟಾಪ್ ಇಂದ ಬಾಟಮ್ಗೆ ಮೇಲ್ಗಡೆಯಿಂದ ಕೆಳಗಡೆ ಮೂವ್ ಆಗ್ತಾ ಇದ್ರೆ ಅಟಾಮಿಕ್ ಅಂಡ್ ಅಯಾನಿಕ್ ಸೈಜಸ್ ಇನ್ಕ್ರೀಸಸ್ ಅಂತ ನಾವು ಫಸ್ಟ್ ಪೀಸ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ ತಾನೆ. ನಾವು ನಿಮಗೆ ಇಲ್ಲಿ ಅದು ಮತ್ತೆ ರಿಪೀಟ್ ಆಗಿದೆ. ಅರ್ಥ ಆಯ್ತಾ? ದ ವೇರಿಯೇಷನ್ ಆಫ್ ಅಟಾಮಿಕ್ ಅಂಡ್ ಅಯಾನಿಕ್ ಸೈಜ್ ಇನ್ ಡಿ ಬ್ಲಾಕ್ ಎಲಿಮೆಂಟ್ಸ್. ಅರ್ಥ ಆಯ್ತಾ? ವೆದರ್ ಇಟ್ ಈಸ್ 3D series ಆರ್ 4D series, ಅರ್ಥ ಆಯ್ತಾ, ಆರ್ 5D series or 6D series, ಅಥವಾ when you move along a group. ಅರ್ಥ ಆಯ್ತಾ? ವೆರಿ ಇಂಪಾರ್ಟೆಂಟ್. ದ ಅಟಾಮಿಕ್ ಅಂಡ್ ಅಯಾನಿಕ್ ಸೈಜ್ decreases with increase in atomic number. That indicates that when you move along a period, for example in 3D series ಎಲ್ಲಿಂದವರೆಗೆ, that is from scandium SC, from scandium to zinc 3D series ತಾನೆ. ಈ 3D series ಅಲ್ಲಿ ಸ್ಕ್ಯಾಂಡಿಯಂ ಇಂದ ಜಿಂಕ್ ವರೆಗೂ ಮೂವ್ ಆಗ್ತಾ ಇದ್ರೆ, ನಾಟ್ ಓನ್ಲಿ 3D series, ವೆದರ್ ಇಟ್ ಇಸ್ 4D series ಆರ್ 5D series ಆರ್ 6D series, ಯಾವುದೇ ಡಿ ಸೀರೀಸ್ ಅಲ್ಲಿ ಆಗಿರ್ಬೋದು. ಅರ್ಥ ಆಯ್ತಾ? ಲೆಫ್ಟ್ ಇಂದ ರೈಟ್ ಮೂವ್ ಆಗ್ತಾ ಇದ್ರೆ ಅಟಾಮಿಕ್ ಅಂಡ್ ಅಯಾನಿಕ್ ಸೈಜ್ ಡಿಕ್ರೀಸಸ್. Atomic and ionic size decreases. What is the reason the atomic and ionic size decreases when you move along a period? When you move along a period from left to right, ಅಂದ್ರೆ D series ಅಲ್ಲಿ 3D series ಅಲ್ಲಿ scandium to zinc, 4D series ಅಲ್ಲಿ 5D series ಅಲ್ಲಿ 6D series ಅಲ್ಲಿ. ಅರ್ಥ ಆಯ್ತಾ? ಈ ತರ ನಾವು ಲೆಫ್ಟ್ ಇಂದ ರೈಟ್ ಮೂವ್ ಆಗ್ತಾ ಇದ್ರೆ, ಅರ್ಥ ಆಯ್ತಾ? ಇಲ್ಲಿ ಇಟ್ರಿಯಂ ಟು ಕ್ಯಾಡ್ಮಿಯಂ ತಾನೆ, ಇಟ್ರಿಯಂ ಟು ಕ್ಯಾಡ್ಮಿಯಂ, ಇಲ್ಲಿ ಲ್ಯಾಂಥನಮ್ ಟು ಮರ್ಕ್ಯುರಿ ಅಲ್ವಾ, ಇಲ್ಲಿ ದಟ್ ಈಸ್ ಆಕ್ಟಿನಮ್ ಟು ಕಂಟಿನ್ಯೂಸ್. ಅರ್ಥ ಆಯ್ತಾ? ಇನ್ಕಂಪ್ಲೀಟ್ ಪೀರಿಯಡ್. ಈ ತರ ನಾವು ಮೂವ್ ಆಗ್ತಾ ಇದ್ರೆ ದ ಅಟಾಮಿಕ್ ಅಂಡ್ ಅಯಾನಿಕ್ ಸೈಜ್ ಡಿಕ್ರೀಸಸ್ ಡ್ಯೂ ಟು ಇನ್ಕ್ರೀಸ್ ಇನ್ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್. ಅರ್ಥ ಆಯ್ತಾ? ನೀವು ಬರಬೇಕಾದ್ರೆ ಡ್ಯೂ ಟು increase in effective nuclear charge ENC. ಈ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಇನ್ಕ್ರೀಸ್ ಆಗ್ತಕ್ಕಂಥ ರೀಸನ್ ಇಂದ, ಅರ್ಥ ಆಯ್ತಾ, ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಇನ್ಕ್ರೀಸ್ ಆಗ್ತಕ್ಕಂಥ ರೀಸನ್ ಇಂದ ನಾವು ಯಾವುದೇ ಡಿ ಸೀರೀಸ್ ಅಲ್ಲಿ ಲೆಫ್ಟ್ ಇಂದ ರೈಟ್ ಹೋಗ್ತಾ ಇದ್ರೆ ಅಥವಾ ಇನ್ಕ್ರೀಸ್ ಇನ್ ಅಟಾಮಿಕ್ ನಂಬರ್, ಅರ್ಥ ಆಯ್ತಾ, ದ ಅಟಾಮಿಕ್ ಅಂಡ್ ಅಯಾನಿಕ್ ಸೈಜ್ ಡಿಕ್ರೀಸಸ್. ಏನ್ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಅಂದ್ರೆ, ಅರ್ಥ ಆಯ್ತಾ, ದ ನೆಟ್ ಅಟ್ರಾಕ್ಟಿವ್ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ದ ಔಟರ್ಮೋಸ್ಟ್ ಎಲೆಕ್ಟ್ರಾನ್ಸ್ ಫ್ರಮ್ ದ ನ್ಯೂಕ್ಲಿಯಸ್. ದ ನೆಟ್ ಅಟ್ರಾಕ್ಟಿವ್ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ದ ಔಟರ್ಮೋಸ್ಟ್ ಎಲೆಕ್ಟ್ರಾನ್ಸ್ ಫ್ರಮ್ ದ ನ್ಯೂಕ್ಲಿಯಸ್ ಈಸ್ ಕಾಲ್ಡ್ ಆಸ್ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್. ಆ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಇನ್ಕ್ರೀಸ್ ಆಗುತ್ತೆ ವೆನ್ ಯು ಮೂವ್ ಅಲಾಂಗ್ ಎ ಪೀರಿಯಡ್ ಫ್ರಮ್ ಲೆಫ್ಟ್ ಟು ರೈಟ್ ಇನ್ ದ ಡಿ ಸೀರೀಸ್. ಯಾವುದೇ ಡಿ ಸೀರೀಸ್ ಅಲ್ಲಿ ಲೆಫ್ಟ್ ಇಂದ ರೈಟ್ ಮೂವ್ ಆಗ್ತಾ ಇದ್ರೆ, ಅರ್ಥ ಆಯ್ತಾ, ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಇನ್ಕ್ರೀಸ್ ಆಗುತ್ತೆ. ಆದ್ರಿಂದ ಅಟಾಮಿಕ್ ಅಂಡ್ ಅಯಾನಿಕ್ ಸೈಜ್ ಕಡಿಮೆ ಆಗುತ್ತೆ. Why effective nuclear charge increases?
Why the effective nuclear charge increases? ಅರ್ಥ ಆಯ್ತಾ? Very simple. Because the electrons are enter into the same shell. Because the electrons are enter into the same shell. ನೋಡಿ ಇಲ್ಲಿ, for example, you take scandium. See the scandium nucleus. ಇದು ಫಸ್ಟ್ ಶೆಲ್, ಇದು ಸೆಕೆಂಡ್ ಶೆಲ್, ಇದು ಥರ್ಡ್ ಶೆಲ್, ಇದು ಫೋರ್ತ್ ಶೆಲ್. ಅರ್ಥ ಆಗ್ತಿದೆಯಾ? ಇವಾಗ ಇದರಲ್ಲಿ 1s ಅಟಾಮಿಕ್ ಆರ್ಬಿಟಲ್ ಇರುತ್ತೆ. ಇದರಲ್ಲಿ 2s ಮತ್ತೆ 2p ಸಬ್ಶೆಲ್ಸ್ ಇರ್ತವೆ. 1s ಸಬ್ಶೆಲ್, 2s 2p ಸಬ್ಶೆಲ್ಸ್. ಈ 1s ಸಬ್ಶೆಲ್ ಅಲ್ಲಿ ಓನ್ಲಿ 1s ಅಟಾಮಿಕ್ ಆರ್ಬಿಟಲ್, 2s ಸಬ್ಶೆಲ್ ಅಲ್ಲಿ ಓನ್ಲಿ 2s ಅಟಾಮಿಕ್ ಆರ್ಬಿಟಲ್, 2p ಸಬ್ಶೆಲ್ 2px 2py 2pz ಅಟಾಮಿಕ್ ಆರ್ಬಿಟಲ್ಸ್. ಅರ್ಥ ಆಯ್ತಾ? ನೆಕ್ಸ್ಟ್ 3s ಸಬ್ಶೆಲ್, 3p ಸಬ್ಶೆಲ್, 3d ಸಬ್ಶೆಲ್, 4s ಸಬ್ಶೆಲ್, 4p 4d 4f ಸಬ್ಶೆಲ್ಸ್ ಇರ್ತಾವ ತಾನೆ, ಹಿಂಗಿರ್ತಾವ. ಇವಾಗ ನಾವು ಸ್ಕ್ಯಾಂಡಿಯಂ ತಗೊಂಡೆ, ಅಟಾಮಿಕ್ ನಂಬರ್ 21 ಅಂದರೆ 21 ಎಲೆಕ್ಟ್ರಾನ್ಸ್ ಇರ್ತಾವ. ಇದರಲ್ಲಿ 2 ಹೋಗ್ತವೆ, ಇದಕ್ಕೆ 2 ಹೋಗ್ತವೆ, ಇದಕ್ಕೆ 6 ಬರ್ತವೆ, ಟೋಟಲ್ 10 ಆಯಿತು. ನೆಕ್ಸ್ಟ್ ಇದಕ್ಕೆ 2 ಆಯಿತು, 12 ಆಯಿತು. ಇದಕ್ಕೆ 6 ಬರುತ್ತೆ, 18 ಆಯಿತು. ನೆಕ್ಸ್ಟ್ 3Dಗೆ ಹೋಗಲ್ಲ, 4sಗೆ 2 ಬಂದು ಮತ್ತೆ 3Dಗೆ 1 ಹೋಗುತ್ತೆ. ಅರ್ಥ ಆಯ್ತಾ? ಇದು ಸ್ಕ್ಯಾಂಡಿಯಂ ಆಯಿತು. ಸ್ಕ್ಯಾಂಡಿಯಂ ಆದ್ಮೇಲೆ ಯಾವ್ದು ಬರುತ್ತೆ? ಟೈಟಾನಿಯಂ. ವಾಟ್ ಇಸ್ ಅಟಾಮಿಕ್ ನಂಬರ್ ಆಫ್ ಟೈಟಾನಿಯಂ? 22. ಅರ್ಥ ಆಯ್ತಾ? ಅದು ಕೂಡ ಲಾಸ್ಟ್ ಎಲೆಕ್ಟ್ರಾನ್ ಎಂಟರ್ ಇಂಟು ದಿಸ್ ನಾವು, ಇದು 3d2 ಆಗುತ್ತೆ ಟೈಟಾನಿಯಂ. ಅದೇ ವೆನಡಿಯಂ 23 ಅಂದ್ರೆ ಇದರಲ್ಲಿ 3 ಆಗತ್ತಾ? ಅರ್ಥ ಆಯ್ತಾ? ನೆಕ್ಸ್ಟ್ ಕ್ರೋಮಿಯಂ 24. ಅರ್ಥ ಆಯ್ತಾ? ಇದರಲ್ಲಿ 1 ಆಗುತ್ತೆ, ಇದರಲ್ಲಿ 5 ಆಗುತ್ತೆ. ನೆಕ್ಸ್ಟ್ ಮ್ಯಾಂಗನೀಸ್ 25, ಇದರಲ್ಲಿ 2 ಆಗುತ್ತೆ, ಇದರಲ್ಲಿ 5 ಆಗುತ್ತೆ. ನೆಕ್ಸ್ಟ್ ಐರನ್ 26, ಇದರಲ್ಲಿ 6 ಆಗುತ್ತೆ. ಇವಾಗ ದ ಎಲೆಕ್ಟ್ರಾನ್ಸ್ ಎಂಟರ್ ಇಂಟು ಸೇಮ್ ಶೆಲ್. ಯಾವ ಎಲೆಕ್ಟ್ರಾನ್ಸ್ ಸೇಮ್ ಶೆಲ್ಗೆ ಎಂಟರ್ ಆಗತ್ತೋ, ಅರ್ಥ ಆಯ್ತಾ? ಸೇಮ್ ಶೆಲ್ಗೆ ಎಂಟರ್ ಆಗತ್ತೋ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಆಗುತ್ತೆ. ಯಾವ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಆಗುತ್ತೆ? ಎಲೆಕ್ಟ್ರಾನ್ ಕ್ಲೌಡ್ ಶಿಂಕ್ ಆಗುತ್ತೆ. ಎಲೆಕ್ಟ್ರಾನ್ ಕ್ಲೌಡ್ ಶಿಂಕ್ ಆಗುತ್ತೆ, ಆಟೋಮೆಟಿಕಲಿ ಅಟಾಮಿಕ್ ಅಂಡ್ ಅಯಾನಿಕ್ ಸೈಜ್ ಡಿಕ್ರೀಸಸ್ ವೆನ್ ಯು ಮೂವ್ ಫ್ರಮ್ ಲೆಫ್ಟ್ ಟು ರೈಟ್ ಇನ್ ದ ಪೀರಿಯಾಡಿಕ್ ಟೇಬಲ್. ಈ ಪೀರಿಯಾಡಿಕ್ ಟೇಬಲ್ ಲೆಫ್ಟ್ ಇಂದ ರೈಟ್ ಹೋಗ್ತಾ ಇದ್ರೆ ಅಟಾಮಿಕ್ ಅಂಡ್ ಅಯಾನಿಕ್ ಸೈಜ್ ಡಿಕ್ರೀಸಸ್. ಅರ್ಥ ಆಯ್ತಾ? ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ. ಯಾಕೆ ಇಟ್ಸ್ ಡಿಕ್ರೀಸಸ್? ಅರ್ಥ ಆಯ್ತಾ? ವಾಟ್ ಇಸ್ ದ ರೀಸನ್? ಡ್ಯೂ ಟು ಇನ್ಕ್ರೀಸ್ ಇನ್ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್. ಅರ್ಥ ಆಯ್ತಾ? ದ ಅಟಾಮಿಕ್ ಅಂಡ್ ಅಯಾನಿಕ್ ಸೈಜ್ ಆಫ್ ನಾಟ್ ಓನ್ಲಿ 3D series, ಯಾವುದೇ D series ಅಲ್ಲಿ ಇಟ್ಸ್ ಡಿಕ್ರೀಸಸ್ ಡ್ಯೂ ಟು ಇನ್ಕ್ರೀಸ್ ಇನ್ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್. Why the effective nuclear charge increases? Because the electrons are enter the same shell. Because the electrons are enter into the same shell. ಅರ್ಥ ಆಗಿದೆಯಾ? ಈ ಪಾಯಿಂಟ್ ಚೆನ್ನಾಗಿ ನೆನಪು ಇಟ್ಕೊಳ್ಳಿ. ನೆಕ್ಸ್ಟ್, ಫ್ರಮ್ ನಾವು ಇಲ್ಲಿಂದ ಹೋಗ್ತಾ ಇದ್ರೆ ಸ್ಕ್ಯಾಂಡಿಯಂ ಇಂದ ಟೈಟಾನಿಯಂ, ವೆನಡಿಯಂ ಇಂದ ಕ್ರೋಮಿಯಂ ಈ ತರ ಹೋಗ್ತಾ ಇದ್ರೆ ಅಟಾಮಿಕ್ ಸೈಜ್ ಗ್ರಾಜುಯಲ್ ಆಗಿ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಬಟ್ ಫ್ರಮ್ ಮ್ಯಾಂಗನೀಸ್ ಟು ಕಾಪರ್, ಅರ್ಥ ಆಯ್ತಾ? ದ ಅಟಾಮಿಕ್ ಅಂಡ್ ಅಯಾನಿಕ್ ಸೈಜ್ ಇಟ್ಸ್ ನಿಯರ್ಲಿ ಸೇಮ್. ಆಕ್ಚುಲಿ ಕ್ರೋಮಿಯಂ ಅಂತ ತಗೋಬಹುದು, ಬಟ್ ನಿಮಗೆ NCERT ಮ್ಯಾಂಗನೀಸ್ ಇಂದ ಕೊಟ್ಟಿದ್ದಾರೆ. ಅರ್ಥ ಆಯ್ತಾ? ಫ್ರಮ್ Mn ಟು ನಾವು ಹಿಂಗೆ ಹೋಗ್ತಾ ಇದ್ರೆ, ಅರ್ಥ ಆಯ್ತಾ? ಫ್ರಮ್ Mn ಟು ಕಾಪರ್ ಅಥವಾ ಕ್ರೋಮಿಯಂ ಇಂದ ಕಾಪರ್ ಅಂತ ಕೂಡ ತಗೋಬಹುದು. ಅರ್ಥ ಆಯ್ತಾ? ಫ್ರಮ್ Mn ಟು ಕಾಪರ್ ದ ಅಟಾಮಿಕ್ ಅಂಡ್ ಅಯಾನಿಕ್ ಸೈಜ್ ಇಸ್ ಗೋಯಿಂಗ್ ಟು ಬಿ ನಿಯರ್ಲಿ ಸೇಮ್, almost same. Atomic and ionic size is almost same. What is the reason? From Mn to copper, the atomic and ionic size is nearly same. The reason is due to screening effect ಅಥವಾ shielding effect ಅಂತ. ಅರ್ಥ ಆಯ್ತಾ? ಡ್ಯೂ ಟು shielding effect ಅಥವಾ screening effect. ನೋಡಿ ಇಲ್ಲಿ, ಫಾರ್ ಎಕ್ಸಾಂಪಲ್ ನಾವು ಹಿಂಗೆ ತಗೊಂಡಾಗ ಅರ್ಥ ಆಯ್ತಾ? ಈ ಎಲಿಮೆಂಟ್ಸ್, ಇದು ಅಟಾಮಿಕ್ ರೇಡಿಯಸ್, ಸ್ಕ್ಯಾಂಡಿಯಮ್ದು ಅಟಾಮಿಕ್ ರೇಡಿಯಸ್ ಇನ್ ಪಿಕೋಮೀಟರ್ಸ್ ಅಂತ ಕೊಡೋಣ, PM. ಅರ್ಥ ಆಯ್ತಾ? ಸ್ಕ್ಯಾಂಡಿಯಮ್ದು 146 ಪಿಕೋಮೀಟರ್ಸ್ ಅಂದಿದ್ರೆ
ಅರ್ಥ ಆಯ್ತಾ. ನೆಕ್ಸ್ಟ್ ಟೈಟಾನಿಯಮ್ದು ಅರ್ಥ ಆಯ್ತಾ, ದಟ್ ಈಸ್ 138 ಪಿಕೋಮೀಟರ್ಸ್ ಹೊಂದಿದ್ರೆ ಎಕ್ಸಾಂಪಲ್, ಅರ್ಥ ಆಯ್ತಾ. ಇದು ಕರೆಕ್ಟ್ ವ್ಯಾಲ್ಯೂ ಏನಂತಲ್ಲ, ಕರೆಕ್ಟ್ ತಿಳ್ಕೊಂಡಿವಿ. ನೆಕ್ಸ್ಟ್ ದಟ್ ಈಸ್ ವೆನಡಿಯಮ್ 132 ಪಿಕೋಮೀಟರ್ಸ್ ಹೊಂದಿದ್ರೆ, ಅರ್ಥ ಆಯ್ತಾ. ನೆಕ್ಸ್ಟ್ ಕ್ರೋಮಿಯಂ ದಟ್ ಈಸ್ ಇದು 132, ಸರಿ, ಇದು 132, ಇದು 128, ಅರ್ಥ ಆಯ್ತಾ. 146, 144, 144, 132, 128 ನಿಯರ್ಲಿ, ಅರ್ಥ ಆಯ್ತಾ. ಕರೆಕ್ಟ್ ವ್ಯಾಲ್ಯೂಸ್ ಏನೆಲ್ಲ. ಕ್ರೋಮಿಯಂ ಬಂದು ದಟ್ ಈಸ್ 98 ಪಿಕೋಮೀಟರ್ಸ್, ಅರ್ಥ ಆಯ್ತಾ, 98 ಪಿಕೋಮೀಟರ್ಸ್. ನೆಕ್ಸ್ಟ್ Mn ಬಂದು 96 ಪಿಕೋಮೀಟರ್ಸ್, ಅರ್ಥ ಆಯ್ತಾ. ಸರಿ 119 ಪಿಕೋಮೀಟರ್ಸ್, 119 ಪಿಕೋಮೀಟರ್ಸ್, 118 ಪಿಕೋಮೀಟರ್ಸ್, ಅರ್ಥ ಆಯ್ತಾ. ನೆಕ್ಸ್ಟ್ ದಟ್ ಈಸ್ ಐರನ್ ಬಂದು ಅಗೈನ್ 118 picometers. Cobalt ಬಂದು that is 117 picometers. Next nickel ಬಂದು again ಅರ್ಥ ಆಯ್ತಾ, that is 118 picometers nickel. Next copper ಬಂದು that is again 117 picometers. ಜಡನ್ ಬಂದು ಸ್ವಲ್ಪ ಜಾಸ್ತಿ ಇರುತ್ತೆ ಅಟ್ ದ ಎಂಡ್ ಜಡನ್ ಬಂದು, ಅರ್ಥ ಆಯ್ತಾ. ಆಕ್ಚುಲಿ 126 picometers, 122 picometers, 118, 122 picometers. ನೋಡಿ ಇಲ್ಲಿ ಸ್ಕ್ಯಾಂಡಿಯಮ್, ಟೈಟಾನಿಯಮ್, ವೆನಡಿಯಮ್, ಕ್ರೋಮಿಯಂ ಗ್ರಾಜುಯಲ್ ಡಿಕ್ರೀಸ್ ಆಗ್ತಾ ಬಂದಿದೆ. ಬಟ್ ಫ್ರಮ್ ಮ್ಯಾಂಗನೀಸ್ ಟು ಕಾಪರ್ ಆಲ್ಮೋಸ್ಟ್ ಸೇಮ್, ಹೊಂದಿದೆ. ನಿಮ್ಗೆ ಎನ್ಸಿಎಟ್ ಏನು ಕೊಟ್ಟಿಲ್ಲ, ಬಟ್ ನಿಮ್ಗೆ ಅರ್ಥ ಆಗಲಿ ಅಂತ ಹೇಳ್ಬಿಟ್ಟು ದ ಅಟಾಮಿಕ್ ಅಂಡ್ ಅಯಾನಿಕ್ ಸೈಜ್ ಹೆಂಗೆ ಆಲ್ಮೋಸ್ಟ್ ಸೇಮ್ ಇರುತ್ತೆ, ಯಾಕಿರುತ್ತೆ ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲೈನ್ ಮಾಡೋಣ ಅಂತ ಹೇಳ್ಬಿಟ್ಟು ಬರೀತಕ್ಕಂಥದ್ದು ಅಷ್ಟೇ. ಅರ್ಥ ಜಸ್ಟ್ ನಿಮ್ಗೆ ಎನ್ಸಿಆರ್ಟಿಯಲ್ಲಿ ವೆನ್ ಯು ಮೂವ್ ಫ್ರಮ್ ಲೆಫ್ಟ್ ಟು ರೈಟ್ ಇನ್ ದ 3D ಸೀರೀಸ್, ಅರ್ಥ ಆಯ್ತಾ, ಫ್ರಮ್ ಸ್ಕ್ಯಾಂಡಿಯಮ್ ಟು, ಅರ್ಥ ಆಯ್ತಾ, ದಟ್ ಈಸ್ ಕಾಪರ್, ಫ್ರಮ್ ಸ್ಕ್ಯಾಂಡಿಯಮ್ ಟು ಜಿಂಕ್, ಫ್ರಮ್ ಸ್ಕ್ಯಾಂಡಿಯಮ್ ಟು ಜಿಂಕ್ ಫಸ್ಟ್ it's decreases the atomic and ionic size due to increase in effective nuclear charge. Next, from manganese to copper, the atomic and ionic size nearly same due to screening effect ಅಥವಾ shielding effect ಅಂತ ಕೊಟ್ಟಿದ್ದೇನೆ ಅಷ್ಟೇ. ಬಟ್ ನಿಮ್ಗೆ ಅರ್ಥ ಆಗಲಿ ಅಂತ ಹೇಳ್ಬಿಟ್ಟು ಕೊಟ್ಟಿರ್ತಕ್ಕಂಥದ್ದು ಇದು ಸ್ಕ್ಯಾಂಡಿಯಮ್ ಅಟಾಮಿಕ್ ಸೈಜ್ ಇನ್ ಪಿಕೋಮೀಟರ್ಸ್, ದಟ್ ಈಸ್ 144 ಪಿಕೋಮೀಟರ್ಸ್. ಟೈಟಾನಿಯಂ, ವೆನಡಿಯಂ, ಕ್ರೋಮಿಯಂ, ಮ್ಯಾಂಗನೀಸ್, ಐರನ್, ಕೋಬಾಲ್ಟ್, ನಿಕ್ಕಲ್, ಕಾಪರ್, ಜಿಂಕ್ ಈ ತರ ಅಟಾಮಿಕ್ ಸೈಜ್ ಹೊಂದಿದೆ. ಅಯಾನಿಕ್ ಸೈಜ್ ಕೂಡ ಇನ್ನ ಕಡಿಮೆ ಹೊಂದಿರುತ್ತೆ ಅಷ್ಟೇ, ಅರ್ಥ ಆಯ್ತಾ. ಟೋಟಲಿ ಗ್ರಾಜುಯಲ್ ಆಗಿ ಡಿಕ್ರೀಸ್ ಆಗ್ತಾ ಇರುತ್ತೆ. ಬಟ್ ಇಲ್ಲಿಂದ ಇಲ್ಲಿವರೆಗೂ ನಿಯರ್ಲಿ ಸೇಮ್ ಇರುತ್ತೆ. ಇಲ್ಲಿಂದ ಇಲ್ಲಿವರೆಗೂ ಫ್ರಮ್ ಮ್ಯಾಂಗನೀಸ್ ಟು ಕಾಪರ್ ನಿಯರ್ಲಿ ಸೇಮ್. ಯಾಕಪ್ಪ ಅಂದ್ರೆ ಡ್ಯೂ ಟು ಸ್ಕ್ರೀನಿಂಗ್ ಎಫೆಕ್ಟ್. ಯಾಕೆ ಹೇಳಿ ಆಲ್ಮೋಸ್ಟ್ ಸೇಮ್ ಡ್ಯೂ ಟು ಸ್ಕ್ರೀನಿಂಗ್ ಎಫೆಕ್ಟ್. ಅಥವಾ ಶೀಲ್ಡಿಂಗ್ ಎಫೆಕ್ಟ್ ಅಂತ ಕರಿತೀವಿ. ಡ್ಯೂ ಟು ಶೀಲ್ಡಿಂಗ್ ಎಫೆಕ್ಟ್ ಅಥವಾ ಸ್ಕ್ರೀನಿಂಗ್ ಎಫೆಕ್ಟ್. ಏನ್ ಸರ್ ಶೀಲ್ಡಿಂಗ್ ಎಫೆಕ್ಟ್ ಅಂದ್ರೆ, ನೋಡಿಲಿ, ಯಾವಾಗ ಈ ಇನ್ನರ್ ಶೆಲ್ ಅಲ್ಲಿ ಎಲೆಕ್ಟ್ರಾನ್ಸ್ ಆರ್ ಎಂಟರಿಂಗ್ ದ ಸೇಮ್ ಶೆಲ್, ನೀವು ಮೂವ್ ಹಂಗೆ 3D ಸೀರೀಸ್ ದ ಎಲೆಕ್ಟ್ರಾನ್ಸ್ ಆರ್ ಎಂಟರಿಂಗ್ ದ ಸೇಮ್ ಶೆಲ್, ಯಾವಾಗ ಈ ಸೇಮ್ ಶೆಲ್ ಎಲೆಕ್ಟ್ರಾನ್ಸ್ ಹೋಗ್ತಾ ಇರುತ್ತೋ ಈ ಇನ್ನರ್ ಶೆಲ್ ಅಲ್ಲಿ ಎಲೆಕ್ಟ್ರಾನ್ಸ್ ಏನಾಗುತ್ತೆ ಜಾಸ್ತಿ ಆಗಿ ಔಟರ್ ಶೆಲ್ ಮೇಲೆ ಇರತಕ್ಕಂತ ಒಂದು ಅಟ್ರಾಕ್ಟಿವ್ ಫೋರ್ಸ್ ಫ್ರಮ್ ದ ನ್ಯೂಕ್ಲಿಯಸ್ ಡಿಕ್ರೀಸಸ್. ಔಟರ್ ಮೋಸ್ಟ್ ಶೆಲ್ ಅಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನ್ಸ್ ಮೇಲೆ ನ್ಯೂಕ್ಲಿಯಸ್ ಪವರ್ ಕಡಿಮೆ ಆಗುತ್ತೆ. ಯಾಕಪ್ಪ ಅಂದ್ರೆ ಇನ್ನರ್ ಶೆಲ್ ಅಲ್ಲಿ ಎಲೆಕ್ಟ್ರಾನ್ಸ್ ಜಾಸ್ತಿ ಆಗುತ್ತೆ. ಆದ್ರಿಂದ ಆ ಎಫೆಕ್ಟ್ ಗೆ ಶೀಲ್ಡಿಂಗ್ ಎಫೆಕ್ಟ್ ಅಂತ ಕರಿತೀವಿ ಅಥವಾ ಸ್ಕ್ರೀನಿಂಗ್ ಎಫೆಕ್ಟ್ ಅಂತ ಕರಿತೀವಿ. ದ ಡಿಕ್ರೀಸ್ ಇನ್ ಅಟ್ರಾಕ್ಟಿವ್ ಫೋರ್ಸ್ ಫ್ರಮ್ ದ ನ್ಯೂಕ್ಲಿಯಸ್ ಬೈ ದ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್. ದ ಡಿಕ್ರೀಸ್ ಇನ್ ಅಟ್ರಾಕ್ಟಿವ್ ಫೋರ್ಸ್ ಫ್ರಮ್ ದ ನ್ಯೂಕ್ಲಿಯಸ್ ಬೈ ದ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ due to increase in the number of electrons in inner shells is called as screening effect.
ಆ ಸ್ಕ್ರೀನಿಂಗ್ ಎಫೆಕ್ಟ್ ಇಂದ ಅಥವಾ ಶೀಲ್ಡಿಂಗ್ ಎಫೆಕ್ಟ್ ಇಂದ ಅರ್ಥ ಆಯ್ತಾ ಏನಾಗುತ್ತೆ ಆಲ್ಮೋಸ್ಟ್ ನಿಯರ್ಲಿ ಸೇಮ್ ಇರುತ್ತೆ ಫ್ರಮ್ ಮ್ಯಾಂಗನೀಸ್ ಟು ಕಾಪರ್. ಫ್ರಮ್ ಮ್ಯಾಂಗನೀಸ್ ಟು ಕಾಪರ್. ಅರ್ಥ ಆಗಿದೆ ಅನ್ಸುತ್ತೆ? ಅರ್ಥ ಆಗಿದೆಯಾ? ವೆರಿ ಸಿಂಪಲ್. ಟೋಟಲಿ ಸ್ಕ್ಯಾಂಡಿಯಂ ಇಂದ ಜಿಂಕ್ ವರ್ಗೂ ಹೋಗ್ತಾ ಇದ್ರೆ ಅಟಾಮಿಕ್ ಅಂಡ್ ಅಯಾನಿಕ್ ಸೈಜ್ ಕಡಿಮೆ ಆಗ್ತಾ ಹೋಗಿದೆ ನೋಡಿ ಇಲ್ಲಿ. ಅರ್ಥ ಆಯ್ತಾ? ಅದೇ ಫ್ರಮ್ ಮ್ಯಾಂಗನೀಸ್ ಟು ಕಾಪರ್ ತಗೊಂಡಾಗ ಯಾಕೆ ಅಟಾಮಿಕ್ ಸೈಜ್ ಕಡಿಮೆ ಆಗ್ತಾ ಹೋಗಿದೆ ಅಂದ್ರೆ ಡ್ಯೂ ಟು ಇನ್ಕ್ರೀಸ್ ಇನ್ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್. ಯಾಕೆ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಇನ್ಕ್ರೀಸ್ ಆಗ್ತಿದೆ? ಬಿಕಾಸ್ ದ ಎಲೆಕ್ಟ್ರಾನ್ಸ್ ಆರ್ ಎಂಟರ್ಡ್ ಟು ದ ಸೇಮ್ ಶೆಲ್. ಅರ್ಥ ಆಯ್ತಾ? ಬಿಕಾಸ್ ದ ಎಲೆಕ್ಟ್ರಾನ್ಸ್ ಆರ್ ಎಂಟರ್ಡ್ ಟು ದ ಸೇಮ್ ಶೆಲ್. ಯಾವಾಗ ಎಲೆಕ್ಟ್ರಾನ್ಸ್ ಸೇಮ್ ಶೆಲ್ಗೆ ಎಂಟರ್ ಆಗ್ತಾ ಹೋಗುತ್ತೋ ಆದ್ರಿಂದ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಆಗುತ್ತೆ. ಯಾವಾಗ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಆಗುತ್ತೆ ಎಲೆಕ್ಟ್ರಾನ್ ಕ್ಲೌಡ್ ಶಿಂಕ್ ಆಗುತ್ತೆ. ಆದ್ರಿಂದ ಅಟಾಮಿಕ್ ಅಂಡ್ ಅಯಾನಿಕ್ ಸೈಜ್ ಡಿಕ್ರೀಸ್ ಆಗ್ತಾ ಬರುತ್ತೆ. ಬಟ್ ಅದರಲ್ಲೇ ಫ್ರಮ್ ಮ್ಯಾಂಗನೀಸ್ ಟು ಕಾಪರ್ ನಿಯರ್ಲಿ ಆಲ್ಮೋಸ್ಟ್ ಸೇಮ್ ಅಟಾಮಿಕ್ ಅಂಡ್ ಅಯಾನಿಕ್ ಸೈಜ್. ಯಾಕಪ್ಪ ಅಂದ್ರೆ ಡ್ಯೂ ಟು ಸ್ಕ್ರೀನಿಂಗ್ ಎಫೆಕ್ಟ್. ಏನು ಸ್ಕ್ರೀನಿಂಗ್ ಎಫೆಕ್ಟ್? ದ ಡಿಕ್ರೀಸ್ ಇನ್ ಅಟ್ರಾಕ್ಟಿವ್ ಫೋರ್ಸ್ ಬೈ ದ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ ಫ್ರಮ್ ದ ನ್ಯೂಕ್ಲಿಯಸ್. ನ್ಯೂಕ್ಲಿಯಸ್ ಇಂದ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ ಮೇಲೆ ಇರ್ತಕ್ಕಂಥ ಒಂದು ಅಟ್ರಾಕ್ಟಿವ್ ಫೋರ್ಸ್ ಡಿಕ್ರೀಸ್ ಆಗ್ತಕ್ಕಂಥದ್ದು ಡ್ಯೂ ಟು ಇನ್ಕ್ರೀಸ್ ಇನ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಇನ್ನರ್ ಶೆಲ್. ಇನ್ನರ್ ಶೆಲ್ ಅಲ್ಲಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಜಾಸ್ತಿ ಆದಾಗ ಅರ್ಥ ಆಯ್ತು ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ ಮೇಲೆ ಅರ್ಥ ಆಯ್ತಾ ನ್ಯೂಕ್ಲಿಯಸ್ ಪ್ರಭಾವ ಕಡಿಮೆ ಆಗುತ್ತೆ. ಆ ಎಫೆಕ್ಟ್ಗೆ ಸ್ಕ್ರೀನಿಂಗ್ ಎಫೆಕ್ಟ್ ಅಥವಾ ಶೀಲ್ಡಿಂಗ್ ಎಫೆಕ್ಟ್ ಅಂತ ಕರಿತೀವಿ. ಆ ಶೀಲ್ಡಿಂಗ್ ಎಫೆಕ್ಟ್ ಇಂದ ಮ್ಯಾಂಗನೀಸ್ ಇಂದ ಕಾಪರ್ ವರೆಗೂ ನಿಯರ್ಲಿ ಸೇಮ್ ಅಟಾಮಿಕ್ ಅಂಡ್ ಅಯಾನಿಕ್ ಸೈಜ್ ಹೊಂದಿರುತ್ತೆ. ಅರ್ಥ ಆಗಿದೆಯಾ? ಇಟ್ ಈಸ್ ವೆರಿ 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 ಇಂಪಾರ್ಟೆಂಟ್. ನೆಕ್ಸ್ಟ್ ಇದರಲ್ಲಿ ತಗೊಂಡಾಗ ಅಟ್ ದ ಎಂಡ್ ಅಲ್ಲಿ ಸ್ವಲ್ಪ ಜಾಸ್ತಿ ಇದೆ ತಾನೆ ನೋಡಿಲಿ. ಕಾಪರ್ಗಿಂತ ಜಿಂಕ್ ದೊಡ್ಡದ? ಅರ್ಥ ಆಗಿದೆಯಾ? ಅಟ್ ದ ಎಂಡ್ ದ ಅಟಾಮಿಕ್ ಅಂಡ್ ಅಯಾನಿಕ್ ಸೈಜ್ is slightly greater, ಅರ್ಥಾತ್ ಸ್ಲೈಟ್ಲಿ ಇನ್ಕ್ರೀಸಸ್. ವಾಟ್ ಇಸ್ ದ ರೀಸನ್? ವೆರಿ ಸಿಂಪಲ್. ಇಲ್ಲಿ ಎಲೆಕ್ಟ್ರಾನ್ಸ್ ಯಾವಾಗ ಜಾಸ್ತಿ ಆಗ್ತಾ ಹೋಗುತ್ತೋ ಅಲ್ಲಿ ಸ್ವಲ್ಪ ಎಲೆಕ್ಟ್ರಾನ್ಸ್ ರಿಪಲ್ಷನ್ ಕೂಡ ಆಗತ್ತೆ, ಮತ್ತೆ ಸ್ಟೇಬಲ್ ಎಲೆಕ್ಟ್ರಾನಿಕ್ ಕನ್ವರ್ಷನ್ ಬರುತ್ತೆ. ಆದ್ರಿಂದ ಸ್ವಲ್ಪ ಜಾಸ್ತಿ ಆಗತ್ತೆ ಅಟಾಮಿಕ್ ಅಂಡ್ ಅಯಾನಿಕ್ ಸೈಜ್ ಅಟ್ ದ ಎಂಡ್. ಅರ್ಥ ಆಗಿದೆಯಾ? ಟುವರ್ಡ್ಸ್ ದ ಎಂಡ್. ನೆಕ್ಸ್ಟ್ ಪಿರಿಯಡಲ್ ಆಯ್ತು ಸರ್. ಗ್ರೂಪಲ್ ಅಂದ್ರೆ ಅರ್ಥ ಆಯ್ತಾ? ಇವಾಗ ಸ್ಕ್ಯಾಂಡಿಯಂ ಅರ್ಥ ಆಯ್ತಾ? ನೆಕ್ಸ್ಟ್ ಟ್ರಿಯಂ ಅರ್ಥ ಆಯ್ತಾ? ಲ್ಯಾಂಥನಂ, ಆಕ್ಟಿನಂ, ಹಿಂಗೆ ಗ್ರೂಪಲ್ಲಿ ಮೇಲ್ಗಡೆ ಕೆಳಗಡೆ ಬರ್ತಾ ಇದ್ರೆ ಅರ್ಥ ಆಯ್ತಾ? ಮೇಲ್ಗಡೆ ಅಥವಾ ಇನ್ನೊಟ್ಟಿಗೆ ಎನಿ ಗ್ರೂಪ್ ಅರ್ಥ ಆಯ್ತಾ? ಎನಿ ಗ್ರೂಪ್. ಫಾರ್ ಎಕ್ಸಾಂಪಲ್ ಕ್ರೋಮಿಯಂ ಅರ್ಥ ಆಯ್ತಾ? ಆರ್ ಯು ಟೇಕ್ ಮಾಲಿಬ್ಡಿನಮ್, ಟಂಗ್ಸ್ಟನ್ ಅರ್ಥ ಆಯ್ತಾ? ಕ್ರೋಮಿಯಂ, ಮಾಲಿಬ್ಡಿನಮ್, ಟಂಗ್ಸ್ಟನ್ ಅರ್ಥ ಆಯ್ತಾ? ಅಥವಾ ಯು ಟೇಕ್ ಜಿಂಕ್, ಕ್ಯಾಡ್ಮಿಯಮ್, ಮರ್ಕರಿ ಕೂಡ ತಗೊಳ್ಳಿ. ಯಾವುದೇ ಗ್ರೂಪಲ್ಲಿ ಎನಿ ಗ್ರೂಪ್ 3D ಸೀರೀಸ್ ಯಾವುದೇ ಗ್ರೂಪಲ್ಲಿ ಮೇಲ್ಗಡೆ ಕೆಳಗಡೆ ಬರ್ತಾ ಇದ್ರೆ ಅರ್ಥ ಆಯ್ತಾ? ದ ಅಟಾಮಿಕ್ ಅಂಡ್ ಅಯಾನಿಕ್ ಸೈಜ್ ಇನ್ಕ್ರೀಸಸ್. ಯಾಕೆ ಇನ್ಕ್ರೀಸ್ ಆಗುತ್ತೆ? ಡ್ಯೂ ಟು ಇನ್ಕ್ರೀಸ್ ಇನ್ ನಂಬರ್ ಆಫ್ ಪ್ರಿನ್ಸಿಪಲ್ ಶೆಲ್ಸ್. ಅರ್ಥ ಆಯ್ತಾ? ಡೌನ್ ದ ಗ್ರೂಪ್ ದ ಅಟಾಮಿಕ್ ಅಂಡ್ ಅಯಾನಿಕ್ ಸೈಜ್ ಇನ್ಕ್ರೀಸಸ್. ಅರ್ಥ ಆಯ್ತಾ? ಯಾವುದೇ ಗ್ರೂಪ್ ಅಲ್ಮ ಡ್ಯೂ ಟು ಇನ್ಕ್ರೀಸ್ ಇನ್ ನಂಬರ್ ಆಫ್ ಪ್ರಿನ್ಸಿಪಲ್ ಶೆಲ್ಸ್. ಅರ್ಥ ಆಯ್ತಾ? ಮತ್ತೆ ಅದರಲ್ಲೇ ನಾವು ತಗೊಂಡಾಗ ಎಷ್ಟು ಡಿ ಸೀರೀಸ್ ಇದೆ? 4 ಡಿ ಸೀರೀಸ್ ತಾನೆ. 4 ಡಿ ಸೀರೀಸ್ ನೋಡಿ. ಇಲ್ಲಿ ಇದಕ್ಕೆ ಫಸ್ಟ್ ಟ್ರಾನ್ಸಿಷನ್ ಸೀರೀಸ್ ಅಂತ ಕರಿತೀವಿ, ಇದಕ್ಕೆ ಸೆಕೆಂಡ್ ಟ್ರಾನ್ಸಿಷನ್ ಸೀರೀಸ್, ಇದಕ್ಕೆ ಥರ್ಡ್ ಟ್ರಾನ್ಸಿಷನ್ ಸೀರೀಸ್. ಅರ್ಥ ಆಯ್ತಾ? ಈ ಸೆಕೆಂಡ್ ಅಂಡ್ ಥರ್ಡ್ ಟ್ರಾನ್ಸಿಷನ್ ಸೀರೀಸ್ಗೆ ಅರ್ಥ ಆಯ್ತಾ? ಸೆಕೆಂಡ್ ಅಂಡ್ ಥರ್ಡ್ ಟ್ರಾನ್ಸಿಷನ್ ಸೀರೀಸ್ ಬಂದಾಗ ದ ಅಟಾಮಿಕ್ ಅಂಡ್ ಅಯಾನಿಕ್ ಸೈಜ್ ಇಸ್ ನಿಯರ್ಲಿ ಸೇಮ್. ಇದಕ್ಕಿಂತ ಇದು ದೊಡ್ಡದೆ, ಬಟ್ ಇದರಿಂದ ಇದಕ್ಕೆ ಬರೋ ಅಷ್ಟೊತ್ತಿಗೆ ನಿಯರ್ಲಿ ಸೇಮ್ ಇರುತ್ತೆ. ಸ್ವಲ್ಪ ದೊಡ್ಡದಾಗಿರುತ್ತೆ ಅಷ್ಟೇ, ನಿಯರ್ಲಿ ಸೇಮ್. ನೆಕ್ಸ್ಟ್ ಇದ್ರಲ್ಲೂ ಅಷ್ಟೇ, ಕ್ಯಾಡ್ಮಿಯಮ್ ಇಂದ ಜಿಂಕ್ ಇಂದ ಕ್ಯಾಡ್ಮಿಯಮ್ ಬರೋಷ್ಟೊತ್ತಿಗೆ ಜಾಸ್ತಿ ದೊಡ್ಡದಾಗುತ್ತೆ. ಅದೇ ಕ್ಯಾಡ್ಮಿಯಮ್ ಇಂದ ಮರ್ಕರಿ ಬರೋಷ್ಟೊತ್ತಿಗೆ ಸ್ವಲ್ಪ ಅರ್ಥ ನಿಯರ್ಲಿ ಸೇಮ್ ಅಟಾಮಿಕ್ ಸೈಜ್ ಹೊಂದಿರುತ್ತೆ. ಯಾಕಿರುತ್ತೆ ಅಂದ್ರೆ ಡ್ಯೂ ಟು ಲ್ಯಾಂಥನೈಡ್ ಕಾಂಟ್ರಾಕ್ಷನ್. ಈ ಲ್ಯಾಂಥನೈಡ್ ಕಾಂಟ್ರಾಕ್ಷನ್ ಇಂದ ಸೆಕೆಂಡ್ ಸೀರೀಸ್ ಮತ್ತೆ ಥರ್ಡ್ ಸೀರೀಸ್ ಅರ್ಥ ಆಯ್ತಾ? ಸೆಕೆಂಡ್ ಸೀರೀಸ್ ಮತ್ತೆ ಥರ್ಡ್ ಸೀರೀಸ್ ಅರ್ಥ ಆಗಿದೆಯಾ?
ನೋಡಿ ಇಲ್ಲಿ ಅಟಾಮಿಕ್ ರೇಡಿಯೈ ಅಂಡ್ ಅಯಾನಿಕ್ ರೇಡಿಯೈ ಅರ್ಥ ಆಯ್ತಾ ಇನ್ ಥರ್ಡ್ ಟ್ರಾನ್ಸಿಷನ್ ಸೀರೀಸ್ ಅರ್ಥ ಆಯ್ತು ಸೆಕೆಂಡ್ ಅಂಡ್ ಥರ್ಡ್ ಟ್ರಾನ್ಸಿಷನ್ ಸೀರೀಸ್ ನೋಡಿ ಇಲ್ಲಿ ಇದು ಫಸ್ಟ್ ಟ್ರಾನ್ಸಿಷನ್ ಸೀರೀಸ್ ಬಿಟ್ಬಿಡು 3D ಸೀರೀಸ್ ಇದು 4D ಸೀರೀಸ್ ಇದು 5D ಸೀರೀಸ್ ಇದು ಫಸ್ಟ್ ಟ್ರಾನ್ಸಿಷನ್ ಸೀರೀಸ್ ಇದು ಸೆಕೆಂಡ್ ಟ್ರಾನ್ಸಿಷನ್ ಸೀರೀಸ್ ಇದು ಥರ್ಡ್ ಟ್ರಾನ್ಸಿಷನ್ ಸೀರೀಸ್ ಈ ಸೆಕೆಂಡ್ ಅಂಡ್ ಥರ್ಡ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ನಾವು ಕಂಪೇರ್ ಮಾಡಿದಾಗ ನಿಯರ್ಲಿ ಸೇಮ್ ಅಟಾಮಿಕ್ ಅಂಡ್ ಅಯಾನಿಕ್ ರೇಡಿಯಸ್ ಒಂದಿರುತ್ತೆ ಡ್ಯೂ ಟು ಲ್ಯಾಂಥನೈಡ್ ಕಾಂಟ್ರಾಕ್ಷನ್ ಚೆನ್ನಾಗಿ ನೆನಪಿಟ್ಕೊಳ್ಳಿ CT ನೀಟ್ ಪಾಯಿಂಟ್ ಆಫ್ ಇಂಪಾರ್ಟೆಂಟ್ ಏನ್ ಸರ್ ಲ್ಯಾಂಥನೈಡ್ ಕಾಂಟ್ರಾಕ್ಷನ್ ಅಂದ್ರೆ there is a gradual decrease in atomic and ionic size ಅರ್ಥ ಆಯ್ತು there is a gradual decrease in atomic and ionic size from lanthanum to lutetium ಅಂದ್ರೆ ಈ ಇದರಲ್ಲಿ ಲ್ಯಾಂಥನೈಡ್ಸ್ ಗಳು ಬರ್ತಾವೆ ಇಲ್ಲಿ ಕೆಳಗಡೆ ಬಿಟ್ಟಿರ್ತೀವಿ ಅಷ್ಟೇ ಆ ಲ್ಯಾಂಥನೈಡ್ಸ್ ಅಲ್ಲಿ ಅರ್ಥ ಆಯ್ತಾ ಆ ಲ್ಯಾಂಥನೈಡ್ಸ್ ಇಲ್ಲಿ ಬರ್ತಕ್ಕಂಥ ರೀಸನ್ ಇಂದ ನಿಯರ್ಲಿ ಸೇಮ್ ಇರುತ್ತೆ ಆ ಲ್ಯಾಂಥನೈಡ್ ಕಾಂಟ್ರಾಕ್ಷನ್ ಏನ್ ಲ್ಯಾಂಥನೈಡ್ ಕಾಂಟ್ರಾಕ್ಷನ್ ಅಂದ್ರೆ there is a gradual decrease in atomic and ionic size from lanthanum to lutetium is called as lanthanide contraction. Lanthanide contraction ಗೊತ್ತಾಯ್ತಾ ಅರ್ಥ ಆಯ್ತಾ there is a small decrease ಅಥವಾ gradual decreases from atomic and ionic radius. The gradual decrease in atomic and ionic radius from lanthanum to lutetium is called as lanthanide contraction. ಆ lanthanide contraction ಇಂದ ಸೆಕೆಂಡ್ ಡಿ ಸೀರೀಸ್ ಮತ್ತೆ ಥರ್ಡ್ 4D ಸೀರೀಸ್ ಮತ್ತೆ 5D ಸೀರೀಸ್ ಅಥವಾ ಸೆಕೆಂಡ್ ಟ್ರಾನ್ಸಿಷನ್ ಸೀರೀಸ್ ಮತ್ತೆ ಥರ್ಡ್ ಟ್ರಾನ್ಸಿಷನ್ ಸೀರೀಸ್ ನಿಯರ್ಲಿ ಸೇಮ್ ಅಟಾಮಿಕ್ ಅಂಡ್ ಅಯಾನಿಕ್ ರೇಡಿಯಸ್ ಹೊಂದಿರುತ್ತೆ ಈ ಪಾಯಿಂಟ್ ಕೂಡ ಚೆನ್ನಾಗಿ ನೆನಪಿಟ್ಕೊಳ್ಳಿ 4D ಸೀರೀಸ್ 5D ಸೀರೀಸ್ ಅಂತ ಆದ್ರೂ ಕೇಳ್ಬೋದು ಅಥವಾ ಸೆಕೆಂಡ್ ಟ್ರಾನ್ಸಿಷನ್ ಸೀರೀಸ್ ಅಂದ್ರೆ ಥರ್ಡ್ ಟ್ರಾನ್ಸಿಷನ್ ಸೀರೀಸ್ ನಿಯರ್ಲಿ ಸೇಮ್ ಅಟಾಮಿಕ್ ಅಂಡ್ ಅಯಾನಿಕ್ ರೇಡಿಯಸ್ ಇರುತ್ತೆ ವೈ ಅಂತ ಕೇಳಿದ್ರೆ ಏನು ಬರೀತೀರಾ ಡ್ಯೂ ಟು ಲ್ಯಾಂಥನೈಡ್ ಕಾಂಟ್ರಾಕ್ಷನ್ ವಾಟ್ ಈಸ್ ಲ್ಯಾಂಥನೈಡ್ ಕಾಂಟ್ರಾಕ್ಷನ್ ಅಂತ ಇಲ್ಲೇ ತಿಳ್ಕೊಂಡಿರಿ ಅಥವಾ there is a gradual decrease in atomic and ionic radius from lanthanum to lutetium is called as lanthanide contraction. ಅರ್ಥ ಆಗಿದೆಯಾ ನೆಕ್ಸ್ಟ್ the ionic radius decreases with increase in oxidation state. Oxidation state increase ಆದಷ್ಟು ಅರ್ಥ ಆಯ್ತಾ ಅಟಾಮಿಕ್ ಅಂಡ್ ಅಯಾನಿಕ್ ರೇಡಿಯಸ್ ಡಿಕ್ರೀಸಸ್ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಎಲಿಮೆಂಟ್ ಅರ್ಥ ಆಯ್ತಾ +2 ಆಕ್ಸಿಜನ್ ಸ್ಟೇಟ್ ಅಲ್ಲಿ ಇದೆ ತಗೊಳ್ಳಿ ದಟ್ಸ್ ಹ್ಯಾವಿಂಗ್ ಮೋರ್ ದ್ಯಾನ್ ದಟ್ ಆಫ್ +2 ಅರ್ಥ ಆಯ್ತಾ ನಾನು 2 ಅಂತ ಕೊಡೋದು ದಟ್ ಈಸ್ ಮೋರ್ ದ್ಯಾನ್ ದಟ್ ಆಫ್ ಅರ್ಥ ಆಯ್ತಾ +3 ಆಕ್ಸಿಡೇಷನ್ ಸ್ಟೇಟ್ ಅರ್ಥ ಆಯ್ತಾ ಅಯಾನಿಕ್ ರೇಡಿಯಸ್ ಡಿಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಆಕ್ಸಿಡೇಷನ್ ಸ್ಟೇಟ್ ಆಕ್ಸಿಜನ್ ಸ್ಟೇಟ್ ಜಾಸ್ತಿ ಆದಷ್ಟು ಅರ್ಥ ಆಯ್ತಾ ಅಯಾನಿಕ್ ರೇಡಿಯಸ್ ಏನಾಗುತ್ತೆ ಕಡಿಮೆ ಆಗ್ತಾ ಹೋಗುತ್ತೆ ಅರ್ಥ ಆಯ್ತಾ ಕಡಿಮೆ ಅಯಾನಿಕ್ ರೇಡಿಯಸ್ ಅಯಾನ್ಸ್ ಬೈ ದ ಲಾಸ್ ಆಫ್ ಎಲೆಕ್ಟ್ರಿಸಿಟಿ ಬಿಕಮ್ಸ್ ಅಯಾನ್ಸ್ ನೋ ದ ಅಯಾನಿಕ್ ರೇಡಿಯಸ್ ಡಿಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಆಕ್ಸಿಡೇಷನ್ ಸ್ಟೇಟ್ ಅರ್ಥ ಆಯ್ತು ಯಾಕಪ್ಪ ಅಂದ್ರೆ ಡ್ಯೂ ಟು ಇನ್ಕ್ರೀಸ್ ಇನ್ ENC ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಅರ್ಥ ಆಗಿದೆಯಾ ಟೋಟಲಿ ಇಷ್ಟು ನೀವು ನೀಟಾಗಿ ತಿಳ್ಕೊಂಡಿರ್ಬೇಕು ಅರ್ಥ ಆಯ್ತಾ ಯಾವುದ್ರ ಬಗ್ಗೆ ಅಟಾಮಿಕ್ ಅಂಡ್ ಅಯಾನಿಕ್ ಸೈಜ್ ವೇರಿಯೇಷನ್ ಬಗ್ಗೆ ವೇರಿಯೇಷನ್ ಆಫ್ ಅಟಾಮಿಕ್ ಅಂಡ್ ಅಯಾನಿಕ್ ಸೈಜ್ ಬಗ್ಗೆ ನೀವು 4 ಪಾಯಿಂಟ್ಸ್ ತಿಳ್ಕೊಂಡಿರ್ತೀರಾ ಏನು ಸರ್ 4 ಪಾಯಿಂಟ್ಸ್ ಒಂದು ಪಾಯಿಂಟ್ ಅಟಾಮಿಕ್ ಅಂಡ್ ಅಯಾನಿಕ್ ರೇಡಿಯಸ್ ಡಿಕ್ರೀಸಸ್ ಅರ್ಥ ಆಯ್ತಾ ವೆನ್ ಯು ಮೂವ್ ಫ್ರಮ್ ಲೆಫ್ಟ್ ಟು ರೈಟ್ ಇನ್ ಎನಿ ಡಿ ಸೀರೀಸ್ ಪೀರಿಯಾಡಿಕ್ ಟೇಬಲ್ ಅಲ್ಲಿ ಲೆಫ್ಟ್ ಇಂದ ರೈಟ್ಗೆ ಯಾವುದೇ ಡಿ ಸೀರೀಸ್ ಲೆಫ್ಟ್ ಇಂದ ರೈಟ್ಗೆ ಹೋಗ್ತಾ ಇದ್ರೆ ಅಟಾಮಿಕ್ ಅಂಡ್ ಅಯಾನಿಕ್ ಸೈಜ್ ಡಿಕ್ರೀಸಸ್ ಡ್ಯೂ ಟು ಇನ್ಕ್ರೀಸ್ ಇನ್ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಏನು ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಅಂದ್ರೆ ದ ನೆಟ್ ಅಟ್ರಾಕ್ಟಿವ್ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ದ ಔಟರ್ಮೋಸ್ಟ್ ಎಲೆಕ್ಟ್ರಾನ್ಸ್ ಫ್ರಮ್ ದ ನ್ಯೂಕ್ಲಿಯಸ್ ಈಸ್ ಕಾಲ್ಡ್ ಆಸ್ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಅರ್ಥ ಆಯ್ತಾ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಏನಪ್ಪ ಅಂದ್ರೆ ಫ್ರಮ್ ಮ್ಯಾಂಗನೀಸ್ ಟು ಕಾಪರ್ ದ ಅಟಾಮಿಕ್ ಅಂಡ್ ಅಯಾನಿಕ್ ಸೈಜ್ ನಿಯರ್ಲಿ ಸೇಮ್ ಡ್ಯೂ ಟು ಸ್ಕ್ರೀನಿಂಗ್ ಎಫೆಕ್ಟ್ ಅಥವಾ ಶೀಲ್ಡಿಂಗ್ ಎಫೆಕ್ಟ್ ಅರ್ಥ ಆಯ್ತಾ ಏನು ಶೀಲ್ಡಿಂಗ್ ಎಫೆಕ್ಟ್ ಸ್ಕ್ರೀನಿಂಗ್ ಎಫೆಕ್ಟ್ ಅಂದ್ರೆ ಎರಡು ಒಂದೇ ಶೀಲ್ಡಿಂಗ್ ಎಫೆಕ್ಟ್ ಅಂದ್ರೆ ಸ್ಕ್ರೀನಿಂಗ್ ಎಫೆಕ್ಟ್ ಅಂದ್ರೆ ಒಂದು ಏನು ಶೀಲ್ಡಿಂಗ್ ಎಫೆಕ್ಟ್ ಅಂದ್ರೆ ದಟ್ ಈಸ್ ಡಿಕ್ರೀಸ್ ಇನ್ ಅಟ್ರಾಕ್ಟಿವ್ ಫೋರ್ಸ್ ಫ್ರಮ್ ದ ನ್ಯೂಕ್ಲಿಯಸ್ ಬೈ ದ ಔಟರ್ಮೋಸ್ಟ್ ಎಲೆಕ್ಟ್ರಾನ್ಸ್ ಡ್ಯೂ ಟು ಇನ್ಕ್ರೀಸ್ ಇನ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಇನ್ನರ್ ಶೆಲ್ ಅಲ್ಲಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಜಾಸ್ತಿ ಆದಷ್ಟು ನ್ಯೂಕ್ಲಿಯಸ್ ಪ್ರಭಾವ ಔಟರ್ಮೋಸ್ಟ್ ಎಲೆಕ್ಟ್ರಾನ್ಸ್ ಮೇಲೆ ಕಡಿಮೆ ಆಗುತ್ತೆ ಆದ್ದರಿಂದ ಆ ಎಫೆಕ್ಟ್ಗೆ ಶೀಲ್ಡಿಂಗ್ ಎಫೆಕ್ಟ್ ಅಥವಾ ಸ್ಕ್ರೀನಿಂಗ್ ಎಫೆಕ್ಟ್ ಅಂತ ಕರಿತೀವಿ ಆ ಶೀಲ್ಡಿಂಗ್ ಅಂಡ್ ಸ್ಕ್ರೀನಿಂಗ್ ಎಫೆಕ್ಟ್ ಇರ್ತಕ್ಕಂಥ ರೀಸನ್ ಇನ್ಕ್ರೀಸ್ ಆಗ್ತಕ್ಕಂಥ ರೀಸನ್ ಇಂದ ನಿಯರ್ಲಿ ಸೇಮ್ ಅಟಾಮಿಕ್ ಅಂಡ್ ಅಯಾನಿಕ್ ಸೈಜ್ ಹೊಂದಿರುತ್ತೆ ಫ್ರಮ್ ಮ್ಯಾಂಗನೀಸ್ ಟು ಕಾಪರ್ ಅರ್ಥ ಆಗಿದೆಯಾ ಎನಿ ಡೌಟ್ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಏನಪ್ಪ ಅಂದ್ರೆ ಜ್ಞಾಪಕ ಇಟ್ಕೋಬೇಕಂತಂದ್ರೆ ನೀವು ಮೂವ್ ಅಲಾಂಗೆ
ಗ್ರೂಪ್ ಫ್ರಮ್ ಟಾಪ್ ಟು ಬಾಟಮ್ ದ ಪೀರಿಯಾಡಿಕ್ ಟೇಬಲ್. ಯಾವುದೇ ಗ್ರೂಪ್ ಅಲ್ಲಿ ಮೇಲ್ಗಡೆ ಕೆಳಗಡೆ ಬರ್ತಾ ಇದ್ರೆ ಅಟಾಮಿಕ್ ಅಂಡ್ ಅಯಾನಿಕ್ ಸೈಜ್ ಇನ್ಕ್ರೀಸಸ್ ಡ್ಯೂ ಟು ಇನ್ಕ್ರೀಸ್ ಇನ್ ನಂಬರ್ ಆಫ್ ಪ್ರಿನ್ಸಿಪಲ್ ಶೆಲ್ಸ್. ಅರ್ಥ ಆಯ್ತಾ? ಅದರಲ್ಲೂ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂದ್ರೆ, ನಾವು ಸೆಕೆಂಡ್ ಟ್ರಾನ್ಸಿಷನ್ ಸೀರೀಸ್ ಮತ್ತೆ ಥರ್ಡ್ ಟ್ರಾನ್ಸಿಷನ್ ಸೀರೀಸ್ ಕಂಪೇರ್ ಮಾಡಿದಾಗ ನಿಯರ್ಲಿ ಸೇಮ್ ಅಟಾಮಿಕ್ ಅಂಡ್ ಅಯಾನಿಕ್ ಸೈಜ್ ಹೊಂದಿರುತ್ತೆ. ಯಾಕಪ್ಪ ಅಂದ್ರೆ, ಅರ್ಥ ಆಯ್ತಾ? ಡ್ಯೂ ಟು ಲ್ಯಾಂಥನೈಡ್ ಕಾಂಟ್ರಾಕ್ಷನ್. ಇಷ್ಟು ಪಾಯಿಂಟ್ಸ್ ನೆನಪಿಟ್ಕೊಂಡಿರ್ತೀರಾ? ನೆಕ್ಸ್ಟ್, ಮೆಟಾಲಿಕ್ ಕ್ಯಾರೆಕ್ಟರ್. ಟ್ರಾನ್ಸಿಷನ್ ಎಲಿಮೆಂಟ್ಸ್, ಅರ್ಥ ಆಯ್ತಾ? ಟ್ರಾನ್ಸಿಷನ್ ಎಲಿಮೆಂಟ್ಸ್ ಫ್ರಮ್ ಗ್ರೂಪ್ ನಂಬರ್ 3 to group number 12 are called as ಟ್ರಾನ್ಸಿಷನ್ ಎಲಿಮೆಂಟ್ಸ್. ಅರ್ಥ ಆಯ್ತಾ? ಅಥವಾ ಡಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರಿತೀವ. ಈ ಡಿ ಬ್ಲಾಕ್ ಎಲಿಮೆಂಟ್ಸ್ ಹ್ಯಾವ್ ಕ್ಲೋಸ್ ಪ್ಯಾಕ್ಡ್ ಸ್ಟ್ರಕ್ಚರ್. ಅರ್ಥ ಆಯ್ತಾ? ಕ್ಲೋಸ್ ಪ್ಯಾಕ್ಡ್ ಸ್ಟ್ರಕ್ಚರ್ ಹೊಂದಿರುತ್ತೆ. ಕ್ಲೋಸ್ ಪ್ಯಾಕ್ಡ್ ಸ್ಟ್ರಕ್ಚರ್. ಅರ್ಥ ಆಯ್ತಾ? ಕ್ಲೋಸ್ ಪ್ಯಾಕ್ಡ್ ಸ್ಟ್ರಕ್ಚರ್ ಹೊಂದಿರುತ್ತೆ. ಯಾವುದು? ಡಿ ಬ್ಲಾಕ್ ಎಲಿಮೆಂಟ್ಸ್. ಕ್ಲೋಸ್ ಪ್ಯಾಕ್ಡ್ ಸ್ಟ್ರಕ್ಚರ್ ಹೊಂದಿರುತ್ತೆ. ಈ ಕ್ಲೋಸ್ ಪ್ಯಾಕ್ಡ್ ಸ್ಟ್ರಕ್ಚರ್ ಹೊಂದಿರತಕ್ಕಂಥ ರೀಸನ್ ಇಂದ, ಅರ್ಥ ಆಯ್ತಾ, ಮೆಟಾಲಿಕ್ ಬಾಂಡ್ ಇರುತ್ತೆ. ಹೆನ್ಸ್ ದೇ ಆಕ್ಟ್ಸ್ ಎಸ್ ಮೆಟಲ್ಸ್. ಅರ್ಥ ಆಯ್ತಾ? ಆಕ್ಚುಲಿ ಜಿಂಕು ಕ್ಯಾಡ್ಮಿಯಮ್ ಮರ್ಕ್ಯುರಿ 12th ಗ್ರೂಪ್ ಎಲಿಮೆಂಟ್ಸ್. ಅದ್ರ ಜೊತೆಗೆ Mn. ಅರ್ಥ ಆಯ್ತಾ? ಇವಕ್ಕೆ ಟಿಪಿಕಲ್ ಮೆಟಲ್ಸ್ ಅಂತ ಕರಿತೀವಿ. ಟಿಪಿಕಲ್ ಮೆಟಲ್ ಸ್ಟ್ರಕ್ಚರ್ ಹೊಂದಿರುತ್ತೆ. ಯಾವ್ಯಾವುದು? ಜಿಂಕು, ಕ್ಯಾಡ್ಮಿಯಮ್, ಮರ್ಕ್ಯುರಿ ಅಂಡ್ Mn ಕೂಡ ಅಷ್ಟೇ, ಮ್ಯಾಂಗನೀಸ್. ಇವು ಅರ್ಥ ಆಯ್ತಾ? ಟಿಪಿಕಲ್ ಮೆಟಲ್ ಸ್ಟ್ರಕ್ಚರ್ ಹೊಂದಿರುತ್ತೆ. ಈ ಟಿಪಿಕಲ್ ಮೆಟಲ್ ಸ್ಟ್ರಕ್ಚರ್ ಮೆಕ್ಸ್ ಅಂತ ಕರೆಯೋಣ. ಟಿಪಿಕಲ್ ಮೆಟಲ್ ಸ್ಟ್ರಕ್ಚರ್ ಹೊಂದಿರುತ್ತೆ ಇವು. ಅರ್ಥ ಆಯ್ತಾ? ಏನೇನು ಮೆಟಲ್ ಸ್ಟ್ರಕ್ಚರ್ ಹೊಂದಿರುತ್ತೆ ಅಂತ ಹೇಳ್ಬಿಟ್ಟಂದ್ರೆ, ಅರ್ಥ ಆಯ್ತಾ? ವೆರಿ ಸಿಂಪಲ್. ಸ್ಕ್ಯಾಂಡಿಯಂ ಬಂದು ವೆದರ್ ಇಟ್ ಈಸ್ HCP ಆರ್ BCC. ಏನು ಈ ಟಿಪಿಕಲ್ ಮೆಟಲ್ ಸ್ಟ್ರಕ್ಚರ್ಸ್ ಅಂದ್ರೆ, ಅರ್ಥ ಆಯ್ತಾ? ಅದು BCC ಆಗಿರ್ಬೋದು, ಅರ್ಥ ಆಯ್ತಾ? FCC ಆಗಿರ್ಬೋದು. FCC ಇನ್ನೊಂದು HCP ಅಂತ ಕರಿತೀವಿ. ಮತ್ತೆ CCP ಆಗಿರ್ಬೋದು. ಅರ್ಥ ಆಯ್ತು? ಏನು BCC ಅಂದ್ರೆ ಬಾಡಿ ಸೆಂಟರ್ಡ್ ಕ್ಯೂಬಿಕ್ ಲ್ಯಾಟಿಸ್, ಬಾಡಿ ಸೆಂಟರ್ಡ್ ಕ್ಯೂಬಿಕ್ ಸ್ಟ್ರಕ್ಚರ್, ಫೇಸ್ ಸೆಂಟರ್ಡ್ ಕ್ಯೂಬಿಕ್ ಸ್ಟ್ರಕ್ಚರ್, ಅಥವಾ ಅದಕ್ಕೆ ಎಕ್ಸಾಗನಲ್ ಕ್ಯೂಬಿಕ್ ಪ್ಯಾಕ್ ಸ್ಟ್ರಕ್ಚರ್ HCP. ಅರ್ಥ ಆಯ್ತಾ? ಕ್ಯೂಬಿಕ್ ಕ್ಲೋಸ್ ಪ್ಯಾಕಿಂಗ್, ಹೆಕ್ಸಾಗನಲ್ ಕ್ಲೋಸ್ ಪ್ಯಾಕಿಂಗ್, ಕ್ಯೂಬಿಕ್ ಕ್ಲೋಸ್ ಪ್ಯಾಕಿಂಗ್. ಅರ್ಥ ಆಯ್ತಾ? ಫೇಸ್ ಸೆಂಟರ್ಡ್ ಕ್ಯೂಬಿಕ್ ಸ್ಟ್ರಕ್ಚರ್, ಬಾಡಿ ಸೆಂಟರ್ಡ್ ಕ್ಯೂಬಿಕ್ ಸ್ಟ್ರಕ್ಚರ್. ಅರ್ಥ ಆಯ್ತಾ? ಈ ಕ್ಯೂಬಿಕ್ ನೋಡಿಲಿ, ಏನಿದು CCP ಅಂದ್ರೆ ಕ್ಯೂಬಿಕ್ ಕ್ಲೋಸ್ ಪ್ಯಾಕಿಂಗ್ ತಾನೆ. ಕ್ಯೂಬಿಕ್ ಕ್ಲೋಸ್ ಪ್ಯಾಕಿಂಗ್ ಹೆಂಗಿರುತ್ತೆ ಅಂತ ನೋಡಿ. ಕ್ಯೂಬ್ ಪ್ರಿಮಿಟಿವ್ ಯೂನಿಟ್ಸ್ ಅಂತ ಕರಿತೀವಿ. ಏನಿದು? ಅರ್ಥ ಆಯ್ತಾ? ಕ್ಯೂಬಿಕ್ ಕ್ಲೋಸ್ ಪ್ಯಾಕಿಂಗ್, ಒಂದು ಕ್ಯೂಬ್. ಅರ್ಥ ಆಯ್ತಾ? ಅಟ್ ದ ಕಾರ್ನರ್ಸ್ ಒನ್ ಲ್ಯಾಟಿಸ್ ಪಾಯಿಂಟ್ is present. 8 ಕಾರ್ನರ್ಸ್ ಇರುತ್ತೆ. 8 ಲ್ಯಾಟಿಸ್ ಪಾಯಿಂಟ್ಸ್ ಆರ್ ಪ್ರೆಸೆಂಟ್ ಇನ್ ದ ಕಾರ್ನರ್ಸ್. ಇದು ಅರ್ಥ ಆಯ್ತಾ? ಕ್ಯೂಬಿಕ್ ಕ್ಲೋಸ್ ಪ್ಯಾಕಿಂಗ್. ಕ್ಯೂಬ್ ಸಿಂಪಲ್ ಕ್ಯೂಬ್. ಇದು ಪ್ರಿಮಿಟಿವ್ ಯೂನಿಟ್ ಸೆಲ್ ಅಂತ ಕರಿತೀವಿ. ಈ ಥರ ಅರ್ಥ ಆಯ್ತಾ? ನೋಡಿ ಇಲ್ಲಿ ಅರ್ಥ ಆಯ್ತಾ? ಇಂಥ ಒಂದು N ನಂಬರ್ ಅರ್ಥ ಆಯ್ತಾ? ಕ್ಲಬ್ ಆಗಿ ಒಂದು ಅರ್ಥ ಆಯ್ತಾ? ಸಾಲಿಡ್ ಫಾರ್ಮ್ ಆಗಿರುತ್ತೆ, ಒಂದು ಮೆಟಲ್ ಫಾರ್ಮ್ ಆಗಿರುತ್ತೆ. ಅದಕ್ಕೆ ಕ್ಯೂಬಿಕ್ ಕ್ಲೋಸ್ ಪ್ಯಾಕಿಂಗ್ ಅಂತ ಕರಿತೀವಿ. ಅರ್ಥ ಆಯ್ತಾ? BCC ಹೆಂಗಿರುತ್ತೆ ಅಂದರೆ ನೋಡಿಲ್ಲಿ ಹಿಂಗಿರುತ್ತೆ. ಒಂದೊಂದು ಕ್ಯೂಬ್ ಸೆಂಟ್ರಲ್ ಒಂದೊಂದಿರುತ್ತೆ. ಇದು BCC. ಅರ್ಥ ಆಯ್ತಾ? ಪ್ರಿಮಿಟಿವ್ ಯೂನಿಟ್ಸ್ ಎಲ್ಲ ಹೆಂಗಿರುತ್ತೆ, ಅಥವಾ ಸಿಂಪಲ್ ಕ್ಯೂಬ್ ಹೆಂಗಿರುತ್ತೆ, BCC ಹೆಂಗಿರುತ್ತೆ ಅಂತ ಗೊತ್ತಾಯ್ತಾ? ಇಂಥವು N ನಂಬರ್ ಆಗಿದ್ರೆ, N ನಂಬರ್ ಇಂದ ಒಂದು ಮೆಟಲ್ ಫಾರ್ಮ್ ಆಗಿದ್ರೆ ಅದು BC ಸ್ಟ್ರಕ್ಚರ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಈ FCC ಹೆಂಗಿರುತ್ತೆ ಅಂದ್ರೆ, FCC ನೋಡಿ ಅರ್ಥ ಆಯ್ತಾ? ಫೇಸ್, ಇದೊಂದು ಫೇಸ್ ತಾನೆ, ಮೇಲ್ಗಡೆ ಫೇಸ್ ಇದು, ಅದ್ರ ಸೆಂಟ್ರಲ್ ಒಂದು
ಫೇಸ್ ಸೆಂಟರ್ಡ್ ಕ್ಯೂಬಿಕ್ ಸ್ಟ್ರಕ್ಚರ್. ಈ ಕಡೆ ಒಂದು ಫೇಸ್ ಇದೆಯಾ, ಟೋಟಲ್ ಒಂದು ಕ್ಯೂಬ್ ಕನ್ಸಿಸ್ಟ್ ಆಫ್ 6 ಫೇಸಸ್. ಈ ಸೆಂಟ್ರಲ್ ಒಂದು, ಈ ಕಡೆ ಸೆಂಟ್ರಲ್ ಒಂದು, ಈ ಕಡೆ ಫೇಸ್, ಕೆಳಗಡೆ ಫೇಸ್ ಸೆಂಟ್ರಲ್ ಒಂದು, ಈ ಕಡೆ ಫೇಸ್ ಸೆಂಟ್ರಲ್ ಒಂದು, ಆ ಕಡೆ ಫೇಸ್ ಸೆಂಟ್ರಲ್ ಒಂದು. ಅರ್ಥ ಆಯ್ತು? ಇದು ಎಫ್ ಸಿ ಸ್ಟ್ರಕ್ಚರ್. ಅಲ್ಲಿಗೆ ಸಿಂಪಲ್ ಕ್ಯೂಬ್ ಹೆಂಗಿರುತ್ತೆ ಅಥವಾ ಪ್ರಿಮಿಟಿವ್ ಯೂನಿಟ್ಸ್ ಅಂತ ಕರಿತೀವಿ. ಬಿ ಸಿ ಸಿ ಹೆಂಗಿರುತ್ತೆ, ಎಫ್ ಸಿ ಸಿ ಅಂತ ಕರಿತೀವಿ. ಎಫ್ ಸಿ ಸಿ ಇನ್ನೊಂದು ಹೆಸರಲ್ಲೇ, ಅರ್ಥ ಆಯ್ತಾ, ಎಕ್ಸಾಗನಲ್ ಕ್ಲೋಸ್ ಪ್ಯಾಕಿಂಗ್ ಅಂತ ಕರಿತೀವಿ. ಏನು ಹೇಳಿ? ಎಕ್ಸಾಗನಲ್ ಕ್ಲೋಸ್ ಪ್ಯಾಕಿಂಗ್. ಈ ಥರ ಎನ್ ನಂಬರ್ ಕಂಬೈನ್ ಆಗಿಬಿಟ್ಟು, ಅರ್ಥ ಆಯ್ತಾ, ದಟ್ ಈಸ್ ಈ ಒಂದು ಡಿ ಬ್ಲಾಕ್ ಎಲಿಮೆಂಟ್ಸ್ ಫಾರ್ಮ್ ಆಗಿರ್ತವೆ. ಅರ್ಥ ಆಯ್ತಾ? ಆ ಫಾರ್ಮ್ ಆಗಿರ್ತಕ್ಕಂಥ ರೀಸನಲ್ಲಿ ಆ ಮೆಟಾಲಿಕ್ ಸ್ಟ್ರಕ್ಚರ್ ಏನಿರುತ್ತೆ ಅಂತ ಗೊತ್ತಾಯ್ತಾ? ವೆದರ್ ಇಟ್ ಈಸ್ ಬಿ ಸಿ ಸಿ ಆರ್ ಎಫ್ ಸಿ ಸಿ ಆರ್ ಎಫ್ ಸಿ ಸಿ ಇನ್ನೊಂದು ಎಚ್ ಸಿ ಪಿ ಅಂತ ಕರಿತೀವಿ, ಎಕ್ಸಾಗನಲ್ ಕ್ಲೋಸ್ ಪ್ಯಾಕಿಂಗ್ ಅಂತ, ಅಥವಾ ಸಿ ಸಿ ಪಿ. ಸ್ಕ್ಯಾಂಡಿಯಂ ಬಂದು ಅರ್ಥ ಆಯ್ತಾ, ಸ್ಕ್ಯಾಂಡಿಯಂ, ಟೈಟಾನಿಯಂ, ವೆನಡಿಯಂ, ಕ್ರೋಮಿಯಂ, ಮ್ಯಾಂಗನೀಸ್, ಕೋಬಾಲ್ಟ್, ನಿಕ್ಕಲ್, ಕಾಪರ್, ಜಿಂಕು, ಮ್ಯಾಂಗನೀಸು. ಅರ್ಥ ಆಯ್ತಾ? ಟಿಪಿಕಲ್ ಸ್ಟ್ರಕ್ಚರ್ ಎಕ್ಸ್ ಎಸ್ ಅಂತ ನೋಡೋಣ. ಇದಕ್ಕೆ ಎಕ್ಸ್, ಇದಕ್ಕೆ ಎಕ್ಸ್ ಅಂತ ಕೊಡೋಣ. ಎಕ್ಸ್ ಎಕ್ಸ್ ಅಂದ್ರೆ ಏನು? ಟಿಪಿಕಲ್ ಸ್ಟ್ರಕ್ಚರ್. ಅರ್ಥ ಆಯ್ತಾ? ಆಕ್ಚುಲಿ ಎಚ್ ಸಿ ಪಿ ಯು ಎಕ್ಸಾಗನಲ್ ಕ್ಲೋಸ್ ಪ್ಯಾಕಿಂಗ್ ಟಿಪಿಕಲ್ ಸ್ಟ್ರಕ್ಚರ್. ಅರ್ಥ ಆಯ್ತಾ? ಇವಾಗ ಸ್ಕ್ಯಾಂಡಿಯಂ ಒಂದು ಬಿ ಸಿ ಸಿ ಆರ್ ಎಚ್ ಸಿ ಪಿ. ಅರ್ಥ ಆಯ್ತಾ? ಟೈಟಾನಿಯಂ ಒಂದು ಸೇಮ್ ಎಕ್ಸಾಗನಲ್ ಕ್ಲೋಸ್ ಪ್ಯಾಕಿಂಗ್, ಬಾಡಿ ಸೆಂಟರ್ಡ್ ಕ್ಲೋಸ್ ಪ್ಯಾಕಿಂಗ್. ಅರ್ಥ ಆಯ್ತಾ? ವೆನಡಿಯಂ ಓನ್ಲಿ ಬಿ ಸಿ ಸಿ, ಬಾಡಿ ಸೆಂಟರ್ಡ್ ಕ್ಲೋಸ್ ಪ್ಯಾಕಿಂಗ್. ಅರ್ಥ ಆಯ್ತಾ? ಕ್ರೋಮಿಯಂ ಒಂದು ಬಿ ಸಿ ಸಿ ಆರ್ ಸಿ ಸಿ ಪಿ. ಅರ್ಥ ಆಯ್ತಾ? ಕೋಬಾಲ್ಟ್ ಬಂದು ಕೋಬಾಲ್ಟ್. ಅರ್ಥ ಆಯ್ತಾ? ಕೋಬಾಲ್ಟ್ ಬಂದು ಸಿ ಸಿ ಪಿ. ಐರನ್ ಮರ ಬರ್ತ್ಬಿಟ್ಟಿದ್ದೀನಿ ಇಲ್ಲಿ. ಸಾರಿ, ಐರನ್ ಮರ್ತ್ಬಿಟ್ಟಿದ್ದೀನಿ. ಐರನ್ ಬಂದು ಬಿ ಸಿ ಸಿ ಆರ್ ಎಚ್ ಸಿ ಪಿ. ಕೋಬಾಲ್ಟ್ ಒಂದು, ಅರ್ಥ ಆಯ್ತಾ, ವೆದರ್ ಇಟ್ ಈಸ್ ಸಿ ಸಿ ಪಿ ಸ್ಟ್ರಕ್ಚರ್, ಕ್ಯೂಬಿಕ್ ಕ್ಲೋಸ್ ಪ್ಯಾಕಿಂಗ್. ನಿಕ್ಕಲ್ಲು, ಕಾಪರು, ಅರ್ಥ ಆಯ್ತಾ, ಇವೆಲ್ಲ ಸಿ ಸಿ ಪಿ ಸ್ಟ್ರಕ್ಚರ್. ಚೆನ್ನಾಗಿ ಬಿಟ್ಟು ಕ್ಯೂಬಿಕ್ ಕ್ಲೋಸ್ ಪ್ಯಾಕಿಂಗ್. ಅರ್ಥ ಆಯ್ತಾ? ನೀವು ಇದೇನು ಏನು ಸ್ಟ್ರಕ್ಚರ್ ಕೊಡುತ್ತೆ ಅಂತ ಜ್ಞಾಪಕ ಇಟ್ಕೋಬೇಕಾಗಿಲ್ಲ. ಅರ್ಥ ಆಯ್ತಾ? ಜಸ್ಟ್ ಇಟ್ಸ್ ಹ್ಯಾವಿಂಗ್. ಅರ್ಥ ಆಯ್ತಾ? ಯಾವ್ದು ಟಿಪಿಕಲ್ ಮೆಟಲ್ಸ್ ಅಂದರೆ ಜಿಂಕು, ಎಮ್ ಎನ್ ಇಲ್ಲಿ ಇದರಲ್ಲಿ 3D ಸೀರೀಸಲ್ಲಿ. ಅರ್ಥ ಆಯ್ತಾ? ಕ್ಯಾಡ್ಮಿಯಂ, ಮರ್ಕರಿ ಕೂಡ ಸೇರ್ಕೊಳುತ್ತೆ ಟಿಪಿಕಲ್ ಸ್ಟ್ರಕ್ಚರ್. ಅರ್ಥ ಆಗಿದೆಯಾ? ಇನ್ನು ಸಿ ಸಿ ಪಿ, ಕೋಬಾಲ್ಟ್, ನಿಕ್ಕಲ್ ಸಿ ಸಿ ಪಿ, ಕಾಪರ್ ಸಿ ಸಿ ಪಿ. ಅರ್ಥ ಆಯ್ತಾ? ವೆನಡಿಯಂ ಬಿ ಸಿ ಸಿ, ಕ್ರೋಮಿಯಂ ಬಿ ಸಿ ಸಿ. ಅರ್ಥ ಆಯ್ತಾ? ಸ್ಕ್ಯಾಂಡಿಯಂ ಬಿ ಸಿ ಸಿ. ಅರ್ಥ ಆಯ್ತಾ? ಟೈಟಾನಿಯಂ ಬಿ ಸಿ ಸಿ ಅಥವಾ ಎಚ್ ಸಿ ಪಿ ಕೂಡ ಇರ್ಬೋದು, ಎರಡು. ಅರ್ಥ ಆಗಿದೆಯಾ? ಅಲ್ಲಿಗೆ ಮೆಟಾಲಿಕ್ ಸ್ಟ್ರಕ್ಚರ್. ಅರ್ಥ ಆಯ್ತಾ? ಕ್ಲೋಸ್ ಪ್ಯಾಕ್ಡ್ ಸ್ಟ್ರಕ್ಚರ್ಸ್ ಹೊಂದಿರ್ತವೆ. ಇವು ಯಾವ 3D ಸೀರೀಸ್ ಅಂತ ಗೊತ್ತಾಯ್ತಾ? ನೆಕ್ಸ್ಟ್, ಇಟ್ಸ್ ವೆರಿ ಇಂಪಾರ್ಟೆಂಟ್, ವೇರಿಯೇಷನ್ ಆಫ್ ಅಯನೈಸೇಷನ್ ಎನರ್ಜಿ. ಆಫ್ ಡಿ ಬ್ಲಾಕ್ ಎಲಿಮೆಂಟ್ಸ್. ಅರ್ಥ ಆಯ್ತಾ? ಅಯನೈಸೇಷನ್ ಎಂಥಾಲ್ಪಿ. ಏನು ವೇರಿಯೇಷನ್ ಆಫ್ ಅಯನೈಸೇಷನ್ ಎಂಥಾಲ್ಪಿ? ಅಯನೈಸೇಷನ್ ಎಂಥಾಲ್ಪಿ ಅಂದ್ರೆ ಏನು? ವೆರಿ ಸಿಂಪಲ್. ದ ಅಮೌಂಟ್ ಆಫ್ ಎನರ್ಜಿ ರಿಕ್ವೈರ್ಡ್ ಟು ರಿಮೂವ್ 1 or more electrons from outermost shell of isolated gaseous. ಅರ್ಥ ಆಯ್ತಾ? ಆಟಮ್. ಒಂದು ಐಸೋಲೇಟೆಡ್ ಗೇಸಿಯಸ್ ಆಟಮ್ ಇಂದ ಒಂದು ಅಥವಾ ಒಂದಕ್ಕಿಂತ ಜಾಸ್ತಿ ಎಲೆಕ್ಟ್ರಾನ್ಸ್ ರಿಮೂವ್ ಮಾಡಬೇಕಾದ್ರೆ ಎಷ್ಟೊಂದು ಅಮೌಂಟ್ ಆಫ್ ಎನರ್ಜಿ ಬೇಕಾಗುತ್ತೆ, ಅದಕ್ಕೆ ಅಯನೈಸೇಷನ್ ಎನರ್ಜಿ ಅಂತ ಕರಿತೀವಿ. ಅರ್ಥ ಆಯ್ತಾ? ಇಲ್ಲಿ ಈ ಅಯನೈಸೇಷನ್ ಎನರ್ಜಿಗೆ ನಾವು ಯಾವ ಥರ ಡಿನೋಟ್ ಮಾಡ್ತೀವಿ? ಐ ಅಂತ ಡಿನೋಟ್ ಮಾಡ್ತೀವ. ಅರ್ಥ ಆಯ್ತಾ? ಇಟ್ ಈಸ್ ಎಕ್ಸ್ಪ್ರೆಸ್ ಇನ್ ಕಿಲೋ ಜೌಲ್ಸ್ ಪರ್ ಮೋಲ್.
ಇಟ್ ಈಸ್ ಎಕ್ಸ್ಪ್ರೆಸ್ಡ್ ಇನ್ ಕಿಲೋ ಜೌಲ್ಸ್ ಪರ್ ಮೋಲ್ ಅಯನೈಸೇಷನ್ ಎನರ್ಜಿ. ಜ್ಞಾಪಕ ಇದೆಯಾ? ಅರ್ಥ ಆಯ್ತಾ? ಅಯನೈಸೇಷನ್ ಎನರ್ಜಿ ಯಾವ ಥರ ವೇರಿ ಆಗಿರುತ್ತೆ ಅಯನೈಸೇಷನ್ ಎನರ್ಜಿ ಅಂದರೆ ವೆರಿ ಸಿಂಪಲ್. ವೆನ್ ಯು ಮೂವ್ ಅಲಾಂಗ್ ಎ D series, any D series, 3D series from left to right, or 4D series from left to right, or 6D series, or 5D series from left to right, in any D series, artha aita, the ionization energy is going to be increase as, the ionization energy is going to be increase as, ionization energy increase agutte. Artha aita, when you move along a period, ಅಥವಾ when you move along a D series from left to right in the periodic table, ivaga from ಅರ್ಥ ಆಯ್ತಾ ಸ್ಕ್ಯಾಂಡಿಯಂ ಟು ಜಿಂಕ್ ವರೆಗೂ ನಾವು ಲೆಫ್ಟ್ ಇಂದ ರೈಟ್ ಹೋಗ್ತಾ ಇದ್ರೆ ದ ಅಯನೈಸೇಷನ್ ಎನರ್ಜಿ ಇಸ್ ಗೋಯಿಂಗ್ ಟು ಬಿ ಇನ್ಕ್ರೀಸಸ್. ಅರ್ಥ ಆಯ್ತಾ? ಫ್ರಮ್ ಸ್ಕ್ಯಾಂಡಿಯಂ ಟು ಜಿಂಕ್ ನಾವು ಮೂವ್ ಆಗ್ತಾ ಇದ್ರೆ ಅಯನೈಸೇಷನ್ ಎನರ್ಜಿ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ವಾಟ್ ಇಸ್ ದ ರೀಸನ್ ದ ಅಯನೈಸೇಷನ್ ಎನರ್ಜಿ ಇನ್ಕ್ರೀಸಸ್? ಡ್ಯೂ ಟು ಡಿಕ್ರೀಸಿಂಗ್ ಸೈಜ್. ಯಾವಾಗ ಸೈಜ್ ಕಡಿಮೆ ಆಗ್ತಾ ಹೋಗುತ್ತೋ, ಅರ್ಥ ಆಯ್ತಾ, ಸೈಜ್ ಕಡಿಮೆ ಆಗ್ತಾ ಹೋಗುತ್ತೋ ಏನಾಗುತ್ತೆ, ಈ ಒಂದು ನ್ಯೂಕ್ಲಿಯಸ್ನ ಒಂದು ಪ್ರಭಾವ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ ಮೇಲೆ ಜಾಸ್ತಿ ಇರುತ್ತೆ. ನ್ಯೂಕ್ಲಿಯಸ್ ಹ್ಯಾವಿಂಗ್ ಪಾಸಿಟಿವ್ ಚಾರ್ಜ್, ಎಲೆಕ್ಟ್ರಾನ್ಸ್ ಹ್ಯಾವಿಂಗ್ ನೆಗೆಟಿವ್ ಚಾರ್ಜ್. ಅರ್ಥ ಆಯ್ತು? ಯಾವಾಗ ನ್ಯೂಕ್ಲಿಯಸ್ಗೆ ಎಲೆಕ್ಟ್ರಾನ್ಸ್ ನಿಯರ್ ಇರುತ್ತೋ ನ್ಯೂಕ್ಲಿಯಸ್ನ ಪ್ರಭಾವ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ ಮೇಲೆ ಜಾಸ್ತಿ ಇರುತ್ತೆ ತಾನೆ. ಟು ರಿಮೂವ್ ದಟ್ ಎಲೆಕ್ಟ್ರಾನ್ಸ್ ಇಟ್ಸ್ ವೆರಿ ಡಿಫಿಕಲ್ಟ್ ನೋ. ಹೆನ್ಸ್ ವೆನ್ ಯು ಮೂವ್ ಫ್ರಮ್ ಸ್ಕ್ಯಾಂಡಿಯಂ ಟು ಜಿಂಕ್ the ionization energy increases. The ionization energy increases. Not only from scandium to zinc. In all D series, when you move from left to right in the periodic table left to right move ಆಗ್ತಾ ಇದ್ರೆ ಯಾವುದೇ D series ಅಲ್ಲಿ ಅರ್ಥ ಆಯ್ತಾ, the ionization energy increases due to decrease in atomic size. Due to decrease in atomic size. ಯಾಕೆ atomic size decrease ಆಗುತ್ತೆ ಅಂದ್ರೆ ಡ್ಯೂ ಟು ಇನ್ಕ್ರೀಸ್ ಇನ್ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್. ಡ್ಯೂ ಟು ಇನ್ಕ್ರೀಸ್ ಇನ್ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್. ನೀವು ಯಾವ್ದಾದ್ರು ಬರೀಬೇಕಾದ್ರೆ ಯಾವಾಗ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಆಗುತ್ತೋ ಅಟಾಮಿಕ್ ಸೈಜ್ ಕಡಿಮೆ ಆಗುತ್ತೆ. ಯಾವಾಗ ಅಟಾಮಿಕ್ ಸೈಜ್ ಕಡಿಮೆ ಆಗುತ್ತೆ ಆಟೋಮೆಟಿಕಲಿ ಅಯನೈಸೇಷನ್ ಎನರ್ಜಿ ಜಾಸ್ತಿ ಆಗುತ್ತೆ. ವೆನ್ ಯು ಮೂವ್ ಫ್ರಮ್ ಲೆಫ್ಟ್ ಟು ರೈಟ್ ಇನ್ ಎನಿ ಡಿ ಸಿರೀಸ್. ಅರ್ಥ ಆಗಿದೆಯಾ? ಇದರಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದಾವೆ. ಹಾಗೆ ಲೆಫ್ಟ್ ಇಂದ ರೈಟ್ ಮೂವ್ ಆಗ್ತದೆ ಅಂದರೆ ಇದು ಸ್ಕ್ಯಾಂಡಿಯಂ ಟು ಜಿಂಕ್ ಅಂದರೆ 3D series, ಹಂಗೆ 4D series, 5D series, the ionization energy increases. ಅದೇ ಒಂದು ಗ್ರೂಪ್ ಅಲ್ಲಿ ಮೇಲ್ಗಡೆ ಕೆಳಗಡೆ ಬರ್ತಾ ಇದ್ರೆ ionization energy decreases. ಅರ್ಥ ಆಯ್ತಾ? ನಿಮ್ಗೆ ಇದರಲ್ಲಿ ಕ್ವಶನ್ ಕೇಳ್ಬೋದು. ಸೆಕೆಂಡ್ ಡಿ ಸೀರೀಸಸ್ ಮತ್ತೆ ಥರ್ಡ್ ಡಿ ಸೀರೀಸಸ್ ನಿಯರ್ಲಿ ಹ್ಯಾವಿಂಗ್ ಸೇಮ್ ionization energy. ವಾಟ್ ಇಸ್ ದ ರೀಸನ್? ಡ್ಯೂ ಟು ಲ್ಯಾಂಥನೈಡ್ ಕಾಂಟ್ರಾಕ್ಷನ್. ಡ್ಯೂ ಟು ಲ್ಯಾಂಥನೈಡ್ ಅಟಾಮಿಕ್ ಅಂಡ್ ಅಯಾನಿಕ್ ಸೈಜ್ ನಿಯರ್ಲಿ ಸೇಮ್ ಇರುತ್ತೆ ಡ್ಯೂ ಟು ಲ್ಯಾಂಥನೈಡ್ ಕಾಂಟ್ರಾಕ್ಷನ್. ಅರ್ಥ ಆಯ್ತಾ? ಟೋಟಲಿ ವೆನ್ ಯು ಮೂವ್ ಇನ್ ಎನಿ ಗ್ರೂಪ್, ಯಾವುದೋ ಒಂದು ಗ್ರೂಪ್ ಅಲ್ಲಿ ಮೇಲ್ಗಡೆ ಕೆಳಗಡೆ ಮೂವ್ ಆಗ್ತಾ ಇದ್ರೆ ಅರ್ಥ ಆಯ್ತಾ, ದ ಅಯನೈಸೇಷನ್ ಎನರ್ಜಿ ಇಸ್ ಗೋಯಿಂಗ್ ಟು ಬಿ ಡಿಕ್ರೀಸಸ್. ಅರ್ಥ ಆಗಿದೆಯಾ? ಅಲ್ಲಿಗೆ ಈ ಎರಡು ಪಾಯಿಂಟ್ಸ್ ನೀಟಾಗಿ ಅರ್ಥ ಆಗಿದೆಯಾ? ಯಾವುದೇ ಒಂದು ಡಿ ಸೀರೀಸ್ ಅಲ್ಲಿ ಲೆಫ್ಟ್ ಇಂದ ರೈಟ್ ಮೂವ್ ಆಗ್ತಾ ಇದ್ರೆ ಅದು 3D series, 4D series, 5D series, 6D series, ಯಾವುದೇ ಡಿ ಸೀರೀಸ್ ಲೆಫ್ಟ್ ಇಂದ ರೈಟ್ ಹೋಗ್ತಾ ಇದ್ರೆ ಅರ್ಥ ಆಯ್ತಾ, ದ ಅಯನೈಸೇಷನ್ ಎನರ್ಜಿ ಇಸ್ ಗೋಯಿಂಗ್ ಟು ಬಿ ಇನ್ಕ್ರೀಸಸ್. ಯಾಕೆ ಅಯನೈಸೇಷನ್ ಎನರ್ಜಿ ಇನ್ಕ್ರೀಸ್ ಆಗುತ್ತೆ ಅಂದ್ರೆ ಡ್ಯೂ ಟು ಇನ್ಕ್ರೀಸ್ ಇನ್ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ದ ಅಟಾಮಿಕ್ ಸೈಜ್ ಡಿಕ್ರೀಸಸ್. ಯಾವ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಆಗುತ್ತೆ ಅಟಾಮಿಕ್ ಸೈಜ್ ಕಡಿಮೆ ಆಗುತ್ತೆ, ಅದರಿಂದ ಅಯನೈಸೇಷನ್ ಎನರ್ಜಿ ಇನ್ಕ್ರೀಸ್ ಆಗುತ್ತೆ. ಆರ್ ಗೆಟಿಂಗ್ ಆರ್ ನಾಟ್? ವೆರಿ ಸಿಂಪಲ್. ಅದೇ ಒಂದು ಗ್ರೂಪ್ ಅಲ್ಲಿ ಮೇಲ್ಗಡೆ ಕೆಳಗಡೆ ಬರ್ತಾ ಇದ್ರೆ ಅರ್ಥ, ಯಾವುದೇ ಗ್ರೂಪ್ ಅಲ್ಲಿ ಇವಾಗ ಜಿಂಕ್, ಕ್ಯಾಡ್ಮಿಯಂ, ಮರ್ಕ್ಯುರಿ ಹಿಂಗೆ ಮೇಲ್ಗಡೆ ಕೆಳಗಡೆ ಬರ್ತಾ ಇದ್ರೆ ದ ಅಯನೈಸೇಷನ್ ಎನರ್ಜಿ ಇಸ್ ಗೋಯಿಂಗ್ ಟು ಬಿ ಅರ್ಥ ಆಯ್ತಾ ಡಿಕ್ರೀಸಸ್. ಅಯನೈಸೇಷನ್ ಎನರ್ಜಿ ಕಡಿಮೆ ಆಗುತ್ತೆ. ಅಲ್ಲಿ ಅಯನೈಸೇಷನ್ ಎನರ್ಜಿ ಇನ್ಕ್ರೀಸ್ ಆದರೆ ಇಲ್ಲಿ ಅಯನೈಸೇಷನ್ ಎನರ್ಜಿ ಕಡಿಮೆ ಆಗುತ್ತೆ. ಯಾಕೆ? ಡ್ಯೂ ಟು ಇನ್ಕ್ರೀಸ್ ಇನ್ ನಂಬರ್ ಆಫ್ ಪ್ರಿನ್ಸಿಪಲ್ ಶೆಲ್ಸ್ ಅಟಾಮಿಕ್ ಸೈಜ್ ಇನ್ಕ್ರೀಸಸ್. ಯಾವ ನಂಬರ್ ಆಫ್ ಪ್ರಿನ್ಸಿಪಲ್ ಶೆಲ್ಸ್ ಜಾಸ್ತಿ ಆಗುತ್ತೋ ಅಟಾಮಿಕ್ ಸೈಜ್ ಜಾಸ್ತಿ ಆಗುತ್ತೆ, ಅದರಿಂದ ಅಯನೈಸೇಷನ್ ಎನರ್ಜಿ ಕಡಿಮೆ ಆಗುತ್ತೆ. ವೆನ್ ಯು ಮೂವ್ ಅಲಾಂಗ್ ಎ ಗ್ರೂಪ್. ಚೆನ್ನಾಗಿ ನೆನಪಿಟ್ಕೋಬಹುದು. ಅದಾಗಿದೆಯಾ? ನೆಕ್ಸ್ಟ್ ಇವಾಗ ಆಕ್ಚುಲಿ ಕ್ರೋಮಿಯಂ ಕೇಸಲ್ಲಿ ಮತ್ತೆ ಕಾಪರ್ ಕೇಸಲ್ಲಿ ಅರ್ಥ ಆಯ್ತಾ, ಔಟ್ ಮೋಸ್ಟ್ ಶೆಲ್ಲಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇರ್ತವೆ? ಓನ್ಲಿ 1 ಎಲೆಕ್ಟ್ರಾನ್ ಅಲ್ವಾ? ಈ ಕ್ರೋಮಿಯಂ ಎಲೆಕ್ಟ್ರಾನ್ ಅಟಾಮಿಕ್ ನಂಬರ್ ಎಷ್ಟು? 24. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನು? ದಟ್ ಈಸ್ ಹಿಂಗೆ ಬರೀತೀನಿ, ದಟ್ ಈಸ್ ಆರ್ಗಾನ್ 3d5 4s1 ಅಲ್ವಾ? ಇದು ಕಡಿಮೆ ಅಯನೈಸೇಷನ್ ಎನರ್ಜಿ ಹೊಂದಿರುತ್ತೆ. ಏಕೆ? ಬೈ ದ ಲಾಸ್ ಆಫ್ 1 ಎಲೆಕ್ಟ್ರಾನ್ ಇಟ್ ಬಿಕಮ್ ಸ್ಟೇಬಲ್. ಇದು ಅಷ್ಟೇ 29 ಆರ್ಗಾನ್
3d10 4s1. ಈ ಒಂದು ಎಲೆಕ್ಟ್ರಾನ್ ಲಾಸ್ ಆಗಿಬಿಟ್ರೆ ಸಾಕು, ಅರ್ಥ ಆಯ್ತಾ? ಇಟ್ ಬಿಕಮ್ ಸ್ಟೇಬಲ್, ಇಟ್ ಬಿಕಮ್ಸ್ ಮೋಸ್ಟ್ ಸ್ಟೇಬಲ್. ಆದ್ದರಿಂದ ಇವೆರಡು ದ ಫಸ್ಟ್ ಅಯನೇಷನ್ ಎನರ್ಜಿ ಇಸ್ ವೆರಿ ಲೆಸ್. ಫಸ್ಟ್ ಅಯನೇಷನ್ ಇದ್ರೇನು? 4s ಅಲ್ಲಿ ಇರ್ತಕ್ಕ ಔಟರ್ ಮೋಸ್ಟ್ ಶೆಲ್ ಅಲ್ಲಿ ಒಂದು ಎಲೆಕ್ಟ್ರಾನ್ ರಿಮೂವ್ ಮಾಡಲಿಕ್ಕೆ ಎಷ್ಟು ಎನರ್ಜಿ ಬೇಕಾಗುತ್ತೆ, ಅದಕ್ಕೆ ಫಸ್ಟ್ ಅಯನೇಷನ್ ಅಂತ ಕರೀತೀವಿ. ಅರ್ಥ ಆಯ್ತಾ? ಅರ್ಥ ಆಗಿದೆಯಾ? ದ ಫಸ್ಟ್ ಅಯನೇಷನ್ ಎನರ್ಜಿ ಆಫ್ ಕ್ರೋಮಿಯಂ ಅಂಡ್ ಕಾಪರ್ is very less because the removal of one electron is very easy because by the loss of this one electron they become stable. ಇದರ ಕಂಪ್ಲೀಟ್ ಆಗಿ ಡಿ ಆರ್ಬಿಟಲ್ಸ್ ಅಲ್ಲಿ ಹಾಫ್ ಫೀಲ್ಡ್ ಇದ್ರೂ ಸ್ಟೇಬಲ್, ಕಂಪ್ಲೀಟ್ ಆಗಿ ಫೀಲ್ಡ್ ಇದ್ರೂ ಸ್ಟೇಬಲ್ ಆಯ್ತಾನೆ. ಆದ್ರಿಂದ ದಟ್ ಈಸ್ ದ ಫಸ್ಟ್ ಅಯನೇಷನ್ ಎನರ್ಜಿ ಆಫ್ ಕಾಪರ್ ಅಂಡ್ ಕ್ರೋಮಿಯಂ is very less. ಅರ್ಥ ಆಯ್ತಾ? ದ ಫಸ್ಟ್ ಅಯನೈಸೇಷನ್ ಎನರ್ಜಿ, ದ ಫಸ್ಟ್ ಐ ಅಂತ ಕರಿತೀವಿ. ಅರ್ಥ ಆಯ್ತಾ? ದ ಫಸ್ಟ್ ಐ ಅಂತ ಬರೆದ್ಬಿಡ್ತೀನಿ ಅಯನೇಷನ್ ಎನರ್ಜಿ ನಾನು. ದ ಫಸ್ಟ್ ಐ ಆಫ್ ಕ್ರೋಮಿಯಂ ಅಂಡ್ ಕಾಪರ್ ಇಸ್ ವೆರಿ ಲೆಸ್. ಅಂದ್ರೆ ಫಸ್ಟ್ ಐ ಅಂದ್ರೆ ಏನು? ಔಟರ್ ಮೋಸ್ಟ್ ಆರ್ಬಿಟಲ್ ಇರತಕ್ಕಂಥ ಒಂದು ಆರ್ಬಿಟಲ್ ಅಥವಾ ಶೆಲ್ ಅಲ್ಲಿ ಇರತಕ್ಕಂಥ ಒಂದು ಎಲೆಕ್ಟ್ರಾನ್ ರಿಮೂವ್ ಮಾಡ್ಲಿಕ್ಕೆ ಎಷ್ಟು ಎನರ್ಜಿ ಬೇಕಾಗುತ್ತೋ ಅದಕ್ಕೆ ಫಸ್ಟ್ ಅಯನೇಷನ್ ಎನರ್ಜಿ. ಇವಾಗ ಇದರಲ್ಲಿ ಒಂದೊಂದು ಎಲೆಕ್ಟ್ರಾನ್ ಇದೆ, ಆ ಒಂದು ಎಲೆಕ್ಟ್ರಾನ್ ಇರ್ತಕ್ಕಂಥದ್ದು ಒಂದೇ ರೀಸನ್ ಅಲ್ಲ, ಆ ಒಂದು ಎಲೆಕ್ಟ್ರಾನ್ ಕಳ್ಕೊಂಡ್ಬಿಟ್ರೆ ದೇ ಬಿಕಮ್ ಸ್ಟೇಬಲ್, ಹೆನ್ಸ್ ವೆರಿ ಲೆಸ್. ಅರ್ಥ ಆಯ್ತಾ? ದ ಫಸ್ಟ್ ಅಯನೇಷನ್ ಎನರ್ಜಿ ಇಸ್ ವೆರಿ ಲೆಸ್. ಬೈ ದ ಲಾಸ್ ಆಫ್ ದೀಸ್ ಒನ್ ಎಲೆಕ್ಟ್ರಾನ್ ದೇ ಬಿಕಮ್ ಸ್ಟೇಬಲ್. ಇದು D10 ಬರುತ್ತೆ, ಇದು D5 ಬರುತ್ತೆ. ಇದು ಕಂಪ್ಲೀಟ್ಲಿ ಆಫ್ ಫೀಲ್ಡ್ ಆಗುತ್ತೆ, ಇದು ಕಂಪ್ಲೀಟ್ಲಿ ಫೀಲ್ಡ್ ಆಗುತ್ತೆ. ಆದ್ದರಿಂದ ಎಕ್ಸ್ಟ್ರಾ ಸ್ಟೆಬಿಲಿಟಿ ಬರುತ್ತೆ. ಆದ್ರಿಂದ ದ ಫಸ್ಟ್ ಅಯನೇಷನ್ ಎನರ್ಜಿ ಇಸ್ ವೆರಿ ಲೆಸ್. ಚೆನ್ನಾಗಿ ನೆನಪು ಇಟ್ಕೊಳ್ಳಿ. ಅರ್ಥ ಆಯ್ತಾ? ನೀವು ಬೇರೆ ಯಾವುದಕ್ಕಾದ್ರೂ ಕಂಪೇರ್ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಇದು D5 ಆಗುತ್ತೆ ಕ್ರೋಮಿಯಂ, ಇದು D10 ಆಗುತ್ತೆ, ಸ್ಟೇಬಲ್ ಬರುತ್ತೆ. ಆದ್ರಿಂದ ದ ಫಸ್ಟ್ ಅಯನೇಷನ್ ಎನರ್ಜಿ ಇಸ್ ವೆರಿ ಲೆಸ್. ಅದೇ ಸೆಕೆಂಡ್ ಅಯನೇಷನ್ ಎನರ್ಜಿ ಬರೋಣ. ಸೆಕೆಂಡ್ ಅಯನೇಷನ್ ಅಂದ್ರೆ ಏನು? ನೆಕ್ಸ್ಟ್ ಎಲೆಕ್ಟ್ರಾನ್, ಇದರಿಂದ ಒಂದು ಎಲೆಕ್ಟ್ರಾನ್ ರಿಮೂವ್ ಮಾಡಬೇಕಾದ್ರೆ ಸೆಕೆಂಡ್ ಅಯನೇಷನ್, ಇದರಿಂದ ಒಂದು ಎಲೆಕ್ಟ್ರಾನ್ ರಿಮೂವ್ ಮಾಡೋದು ಸೆಕೆಂಡ್ ಅಯನೇಷನ್ ಎನರ್ಜಿ. ದ ಸೆಕೆಂಡ್ ಅಯನೇಷನ್ ಎನರ್ಜಿ ಆಫ್ ಕಾಪರ್ ಅಂಡ್ ಕ್ರೋಮಿಯಂ ಇಸ್ ವೆರಿ ಲಾರ್ಜ್, ವೆರಿ ಹೈ. ವಾಟ್ ಇಸ್ ದ ರೀಸನ್ ಇಟ್ಸ್ ವೆರಿ ಹೈ? ದ ಸೆಕೆಂಡ್ ಅಯನೇಷನ್ ಎನರ್ಜಿ ಬಿಕಾಸ್ the removal of electron from stable electronic configuration is very difficult. ಈ ಥರ ಸ್ಟೇಬಲ್ ಬಂದ್ಬಿಟ್ಟಿದೆ ಅಂದರೆ ಅದರಿಂದ ಎಲೆಕ್ಟ್ರಾನ್ ರಿಮೂವ್ ಮಾಡಲಿಕ್ಕೆ ಜಾಸ್ತಿ ಅಯನೇಷನ್ ಎನರ್ಜಿ ಬೇಕಾಗತ್ತೆ. ಅರ್ಥ ಆಯ್ತಾ? ಸೆಕೆಂಡ್ ಅಯನೇಷನ್ ಎನರ್ಜಿ ಆಫ್ ಕ್ರೋಮಿಯಂ ಅಂಡ್ ಕಾಪರ್ ಈಸ್ ವೆರಿ ಹೈ ಅಥವಾ ವೆರಿ ಲಾರ್ಜ್ ಬಿಕಾಸ್ ಇನ್ ದ ಕ್ರೋಮಿಯಂ D5, in copper D10 electronic configuration is present. ಅರ್ಥ ಆಯ್ತಾ? ದೇ ಆರ್ ವೆರಿ ಸ್ಟೇಬಲ್. ದೇರ್ ಸ್ಟೇಬಲ್ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಎಲೆಕ್ಟ್ರಾನ್ ರಿಮೂವ್ ಮಾಡಲಿಕ್ಕೆ ಜಾಸ್ತಿ ಬೇಕಾನೆ. ಅಂದ್ರೆ ಸೆಕೆಂಡ್ ಅಯನೇಷನ್ ಎನರ್ಜಿ ಇಸ್ ವೆರಿ ಹೈ. ಅರ್ಥ ಆಯ್ತಾ? ದ ಫಸ್ಟ್ ಅಯನೇಷನ್ ಎನರ್ಜಿ ಆಫ್ ಕ್ರೋಮಿಯಂ ಅಂಡ್ ಕಾಪರ್ ಈಸ್ ವೆರಿ ಲೆಸ್. ಕ್ರೋಮಿಯಂ ಅಂಡ್ ಕಾಪರ್ ನಲ್ಲಿ ಬರೀತೀನಿ. ಕ್ರೋಮಿಯಂ, ದ ಫಸ್ಟ್ ಅಯನೇಷನ್ ಎನರ್ಜಿ ಆಫ್ chromium and copper is very less. ಯಾಕಂತ ಹೇಳ್ಬಿಟ್ಟು ಅರ್ಥ ಆಗಿದೆಯಾ? ಅದೇ ದ ಸೆಕೆಂಡ್ ಅಯನೇಷನ್ ಎನರ್ಜಿ ಆಫ್ ಕ್ರೋಮಿಯಂ ಅಂಡ್ ಕಾಪರ್ ಈಸ್ ವೆರಿ ಲಾರ್ಜ್ ಅಥವಾ ಈಸ್ ವೆರಿ ಹೈ. ಯಾಕೆ ಈಸ್ ವೆರಿ ಹೈ? ಸೆಕೆಂಡ್ ಅಯನೇಷನ್ ಏನು? ಇದರಲ್ಲಿ ಸೆಕೆಂಡ್ ಎಲೆಕ್ಟ್ರಾನ್ ರಿಮೂವ್ ಮಾಡಿ. ಸೆಕೆಂಡ್ ಎಲೆಕ್ಟ್ರಾನ್ ಯಾವ್ದು ರಿಮೂವ್ ಆಗುತ್ತೆ? D5. D5 ಅಂದ್ರೆ ಸ್ಟೇಬಲ್ ತಾನೆ, ಅದರಿಂದ ಎಲೆಕ್ಟ್ರಾನ್ ರಿಮೂವ್ ಮಾಡಲಿಕ್ಕೆ ಜಾಸ್ತಿ ಎನರ್ಜಿ ಬೇಕು. ಇದು D10. D10 ಇಂದ ಎಲೆಕ್ಟ್ರಾನ್ ರಿಮೂವ್ ಮಾಡಲಿಕ್ಕೆ ಜಾಸ್ತಿ ಎನರ್ಜಿ ಬೇಕು. ಆದ್ರಿಂದ ದ ಸೆಕೆಂಡ್ ಅಯನೇಷನ್ ಎನರ್ಜಿ ಈಸ್ ವೆರಿ ಹೈ. ಅರ್ಥ ಆಗಿದೆಯಾ? ಅರ್ಥ ಆಗಿದೆಯಾ? ಎನಿ ಡೌಟ್? ನೆಕ್ಸ್ಟ್, ದ ಫಸ್ಟ್ ಅಯನೇಷನ್ ಎನರ್ಜಿ ಆಫ್ ಜಿಂಕ್, ಕ್ಯಾಡ್ಮಿಯಂ, ಮರ್ಕ್ಯುರಿ. ನಾವು ಜಿಂಕ್ ತಗೊಳ್ಳೋಣ, ಕ್ಯಾಡ್ಮಿಯಂ ತಗೊಳ್ಳೋಣ, ಮರ್ಕ್ಯುರಿ ತಗೊಳ್ಳೋಣ. ಅರ್ಥ ಆಯ್ತಾ? ಜಿಂಕ್, ಕ್ಯಾಡ್ಮಿಯಂ, ಮರ್ಕ್ಯುರಿ, Hg. ಅರ್ಥ ಆಯ್ತಾ? ದ ಫಸ್ಟ್ ಅಯನೇಷನ್ ಎನರ್ಜಿ ಆಫ್ ಜಿಂಕ್, ಕ್ಯಾಡ್ಮಿಯಂ, ಮರ್ಕ್ಯುರಿ ಈಸ್ ವೆರಿ ಹೈ. ಅರ್ಥ ಆಯ್ತಾ? ಇದು ಕೂಡ ಜಾಸ್ತಿ ಇರುತ್ತೆ. ಯಾಕೆ ಫಸ್ಟ್ ಅಯನೇಷನ್ ಜಾಸ್ತಿ ಆಗಿರುತ್ತೆ? ದ ಫಸ್ಟ್ ಅಯನೇಷನ್ ಅಂದ್ರೆ ಏನು? ನಾನು ಇಲ್ಲಿ ಬರಿತೀನಿ. ಜಿಂಕ್ ಒಂದು, ಇಲ್ಲಿ 2 ಇರುತ್ತೆ. ಅರ್ಥ ಆಯ್ತಾ? ನಾನೊಂದು ಕೆಲಸ ಮಾಡ್ತೀನಿ, ಇಲ್ಲಿ ನಾನು ರೇರ್ ಗ್ಯಾಸ್ ಅಂತ ಬರೆದು ಬಿಡ್ತೀನಿ. ಇಲ್ಲಿ
n ಮೈನಸ್ ಇಲ್ಲಿ ಬರೀತೀನಿ. ಇದರದ್ದು ಎಲೆಕ್ಟ್ರಾನ್ ಕನ್ಫರ್ಮೇಷನ್ ಹಿಂಗಿರುತ್ತೆ, ಜನರಲ್ ಎಲೆಕ್ಟ್ರಾನ್ ಕನ್ಫರ್ಮೇಷನ್. ಅರ್ಥ ಆಯ್ತಾ? ಜಿಂಕ್ ಇದೆ ತಗೊಳ್ಳೋಣ. ಆರ್ಗಾನ್ 3d10 4s2. 4s ಕಂಪ್ಲೀಟ್ ಫಿಲ್ ಆಗಿದೆಯಾ? ಇದರಲ್ಲೂ ಕೂಡ 4s ಕಂಪ್ಲೀಟ್ ಫಿಲ್ ಆಗಿರುತ್ತೆ. ಸಾರಿ 5s ಇದರಲ್ಲಿ 6s ಕಂಪ್ಲೀಟ್ ಫಿಲ್ ಆಗಿರುತ್ತೆ. ಟೋಟಲಿ ಕಂಪ್ಲೀಟ್ ಆಗಿ ಫಿಲ್ ಆಗಿರ್ತಕ್ಕಂಥ ಎಸ್ ಇಂದ ರಿಮೂವ್ ಮಾಡಬೇಕಾದ್ರೂ ಸಹ ಸ್ವಲ್ಪ ಜಾಸ್ತಿ ಎನರ್ಜಿ ಬೇಕು. ಅರ್ಥ ಆಗಿದೆಯಾ? ಅರ್ಥ ಆಗಲಿಲ್ಲ. ನೀವು ಒಂದು ಎಲೆಕ್ಟ್ರಾನ್ ಇದ್ರೆ ಅದು ಕಂಪ್ಲೀಟ್ಲಿ ಫಿಲ್ಡ್ ಅಲ್ಲ, ಕಂಪ್ಲೀಟ್ ಆಗಿ ಆಫ್. ಅರ್ಥ ಆಯ್ತಾ ಸರ್? ಆಫ್ ಫೀಲ್ಡ್ ಸರ್ ಅಂತ ಹೇಳ್ಬಿಟ್ಟು ಅನ್ಬೋದು. ಬಟ್ ದ ಆರ್ಬಿಟಲ್ಸ್ ಹ್ಯಾವಿಂಗ್ ದ ಸೇಮ್ ಎನರ್ಜಿ. ಇದು ಒಂದೇ ಆರ್ಬಿಟಲ್ ಇರ್ತಕ್ಕಂಥ ರೀಸನ್ ಇಂದ ಒಂದು ಎಲೆಕ್ಟ್ರಾನ್ ಇತ್ತ ಕಡಿಮೆ ಎನರ್ಜಿನೇ. 2 ಎಲೆಕ್ಟ್ರಾನ್ಸ್ ಫಿಲ್ ಆಗಿರ್ತಕ್ಕಂಥ ರೀಸನ್ ಇಂದ ದ ಫಸ್ಟ್ ಅಯನೈಸೇಷನ್ ಇದರಲ್ಲಿ 2ರಲ್ಲಿ ಒಂದು ರಿಮೂವ್ ಮಾಡಬೇಕು. ಆ ಒಂದು ರಿಮೂವ್ ಮಾಡಲಿಕ್ಕೆ ಸ್ವಲ್ಪ ಜಾಸ್ತಿ ಅಯನೈಸೇಷನ್ ಎನರ್ಜಿ ಬೇಕು, ವೆರಿ ಹೈ ಅಯನೈಸೇಷನ್ ಎನರ್ಜಿ ಬೇಕು. ಅರ್ಥ ಆಯ್ತಾ ಅಲ್ಲಿಗೆ? ಜಿಂಕು, ಕ್ಯಾಡ್ಮಿಯಂ, ಮರ್ಕರಿ ದ ಫಸ್ಟ್ ಅಯನೈಸೇಷನ್ ಜಾಸ್ತಿ ಬೇಕು. ಅದೇ ಸೆಕೆಂಡ್ ಅಯನೈಸೇಷನ್ ಎನರ್ಜಿ ಕಡಿಮೆ ಬೇಕು. ಯಾಕೆ? ಯಾವ ಫಸ್ಟ್ ಅಯನೈಸೇಷನ್ ಅಂದ್ರೆ ಇದರಲ್ಲಿ ಒಂದು ಎಲೆಕ್ಟ್ರಾನ್ ಲಾಸ್ ಆಗ್ತಕ್ಕಂಥದ್ದು. ಒಂದು ಎಲೆಕ್ಟ್ರಾನ್ ಲಾಸ್ ಆಗಿಬಿಟ್ರೆ ಇನ್ನೊಂದು ಎಲೆಕ್ಟ್ರಾನ್ ಮಾತ್ರ ಇರ್ತದೆ. ದ ಸೆಕೆಂಡ್ ಅಯನೈಸೇಷನ್ ಎನರ್ಜಿ ಇಸ್ ವೆರಿ ಲೆಸ್. ಅದೇ ಥರ್ಡ್ ಅಯನೈಸೇಷನ್ ಎನರ್ಜಿ ಇಸ್ ವೆರಿ ಲಾರ್ಜ್. ಯಾವುದ್ರಲ್ಲಿ? ಜಿಂಕು, ಕ್ಯಾಡ್ಮಿಯಂ, ಮರ್ಕರಿಯಲ್ಲಿ. ಚೆನ್ನಾಗಿ ನೆನಪಿಟ್ಕೊಳ್ಳಿ. ಅರ್ಥ ಆಯ್ತಾ? ಫಸ್ಟ್ ಅಯನೈಸೇಷನ್ ಸ್ವಲ್ಪ ಜಾಸ್ತಿ ಇರುತ್ತೆ, ಸೆಕೆಂಡ್ ಅಯನೈಸೇಷನ್ ತುಂಬಾ ಕಡಿಮೆ ಇರುತ್ತೆ. ಅದೇ ಥರ್ಡ್ ಅಯನೈಸೇಷನ್ ತುಂಬಾ ಜಾಸ್ತಿ ಇರುತ್ತೆ. ಯಾಕಂದ್ರೆ ಸ್ಟೇಬಲ್ ಎಲೆಕ್ಟ್ರಾನಿಕ್ ಕನ್ಫರ್ಮೇಷನ್ ಎಲೆಕ್ಟ್ರಾನ್ ರಿಮೂವ್ ಮಾಡಲಿಕ್ಕೆ ಕಷ್ಟ. ಅರ್ಥ ಆಗ್ತಿದೆಯಾ? ಎನಿ ಡೌಟ್? ಅಲ್ಲಿಗೆ ಅಯನೈಸೇಷನ್ ಎನರ್ಜಿ ವೇರಿಯೇಷನ್ ನಿಮ್ಗೆ ಗೊತ್ತಿರಬೇಕು. ಅರ್ಥ ಆಗಿದೆಯಾ? ನೆಕ್ಸ್ಟ್ ದ ಸೆಕೆಂಡ್ ಅಯನೈಸೇಷನ್ ಎನರ್ಜಿ ಕಡಿಮೆ. ಯಾಕೆ? ಇದು ಈ ಒಂದು ಎಲೆಕ್ಟ್ರಾನ್ ರಿಮೂವ್ ಮಾಡಲಿಕ್ಕೆ ಸೆಕೆಂಡ್ ಅಯನೈಸೇಷನ್ ಎನರ್ಜಿ. ಅದೇ ಥರ್ಡ್ ಅಯನೈಸೇಷನ್ ಎನರ್ಜಿ ತುಂಬಾ ಜಾಸ್ತಿ ಬೇಕು. ಯಾಕಂದ್ರೆ Zn2+ ಇಂದ ಇವಾಗ ಇದರಲ್ಲಿ 0 ಇದೆ ಅಂದ್ರೆ Zn2+ ಆಗಿರುತ್ತೆ. Zn2+ ಅಲ್ಲಿ D10 ಎಲೆಕ್ಟ್ರಾನ್ ಕನ್ಫರ್ಮೇಷನ್ ಇರುತ್ತೆ. ನಾಟ್ ಓನ್ಲಿ ದ ಕ್ಯಾಡ್ಮಿಯಂ 2+ ಅಲ್ಲಿ 4d, ಮರ್ಕರಿ 2+ ಅಲ್ಲಿ 5d ಇರುತ್ತೆ. ಇರಲ್ವಾ? ಅದರಿಂದ ಎಲೆಕ್ಟ್ರಾನ್ ಮರ್ಕರಿ 2+ ಅಲ್ಲಿ 5d, ಡಿ ಅಲ್ಲಿ 10 ಇರುತ್ತೆ, 5d 10 ಇರುತ್ತೆ. ಕ್ಯಾಡ್ಮಿಯಂ ಅಲ್ಲಿ 4d 10 ಇರುತ್ತೆ. ಜಿಂಕ್ ಅಲ್ಲಿ 3d 10 ಇದೆ. ಆ D10 ಎಲೆಕ್ಟ್ರಾನಿಕ್ ಕನ್ಫರ್ಮೇಷನ್ ಎಲೆಕ್ಟ್ರಾನ್ ರಿಮೂವ್ ಮಾಡಲಿಕ್ಕೆ ಜಾಸ್ತಿ ಎನರ್ಜಿ ಬೇಕು. ಆದ್ರಿಂದ ದ ಥರ್ಡ್ ಅಯನೈಸೇಷನ್ ಎನರ್ಜಿ ಇಸ್ ವೆರಿ ಲಾರ್ಜ್. ಚೆನ್ನಾಗಿ ನೆನಪಿಟ್ಕೊಳ್ಳಿ. ಅರ್ಥ ಆಯ್ತಾ? ಸೆಕೆಂಡ್ ಅಯನೈಸೇಷನ್ ಎನರ್ಜಿ ಲೆಸ್. ಯಾಕಂದ್ರೆ ಇದು ಫಸ್ಟ್ ಅಯನೈಸೇಷನ್ ಎನರ್ಜಿ. ಇದರಿಂದ ಒಂದು ಎಲೆಕ್ಟ್ರಾನ್ ರಿಮೂವ್ ಮಾಡಲಿಕ್ಕೆ ಫಸ್ಟ್ ಅಯನೈಸೇಷನ್ ಎನರ್ಜಿ ಸ್ವಲ್ಪ ಜಾಸ್ತಿನೇ ಬೇಕು. ಯಾಕಂದ್ರೆ ಕಂಪ್ಲೀಟ್ ಫಿಲ್ ಆಗಿದೆ ಫಾಲ್ಸ್ ಅಲ್ಲಿ. ಅದೇ ಸೆಕೆಂಡ್ ಅಯನೈಸೇಷನ್ ಎನರ್ಜಿ ಸ್ವಲ್ಪ ಕಡಿಮೆ, ತುಂಬಾ ಕಡಿಮೆ ಬೇಕು. ಯಾಕಂದ್ರೆ ಒಂದು ಎಲೆಕ್ಟ್ರಾನ್ ರಿಮೂವ್ ಮಾಡೋದು ಬಿಕಮ್ ಸ್ಟೇಬಲ್. ಅರ್ಥಾತ್ ಅದೇ ಥರ್ಡ್ ಅಯನೈಸೇಷನ್ ಎನರ್ಜಿ ವೆರಿ ಲಾರ್ಜ್. ಯಾಕಂದ್ರೆ D10 ಇಂದ ಥರ್ಡ್ ಅಯನೈಸೇಷನ್ D10 ಎಲೆಕ್ಟ್ರಾನ್ ರಿಮೂವ್ ಮಾಡಬೇಕು. ಅರ್ಥ ಆಗ್ತಿದೆಯಾ? ಕನ್ಫ್ಯೂಸ್ ಮಾಡ್ಕೋಬೇಡಿ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಅದರಿಂದ ನಾನು ಹೇಳಿದ್ದು ಅರ್ಥ ಆಯ್ತಾ? ಜಿಂಕ್ ವರ್ಗು ಪ್ರತಿಯೊಂದು ಎಲಿಮೆಂಟ್ಗೂ ಅಟಾಮಿಕ್ ನಂಬರು, ಎಲೆಕ್ಟ್ರಾನಿಕ್ ಕನ್ಫರ್ಮೇಷನು ಅರ್ಥ ಆಯ್ತಾ? ನಿಮ್ಗೆ ಗೊತ್ತಿರಲೇಬೇಕು. ಯಾವ್ಯಾವ ಆಕ್ಸಿಡೈಸ್ ಸ್ಟೇಟಲ್ಲಿ ಎಷ್ಟೆಷ್ಟು ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇರುತ್ತೆ. ಅರ್ಥ ಆಯ್ತಾ? ಅಂತ ಹೇಳ್ಬಿಟ್ಟು ನೀವು ಫಸ್ಟ್ ತಿಳ್ಕೊಂಡ್ಬಿಟ್ರೆ ಇದೆಲ್ಲ ಈಸಿ ಆಗ್ಬಿಡುತ್ತೆ ಈ ಚಾಪ್ಟರ್ ಎಲ್ಲ. ಅರ್ಥ ಆಗಿದೆಯಾ? ನೆಕ್ಸ್ಟ್ ದ ಅಯನೈಸೇಷನ್ ಎನರ್ಜಿ ಆಫ್ Zn2+ and Mn2+ is very high. What is the reason? ಕೇಳ್ಬೋದು ಕ್ವಶನ್. ಅರ್ಥ ಆಯ್ತಾ? Zn2+ ಅಂದ್ರೆ 0, ಅದೇ Mn ಆದರೆ ಆರ್ಗಾನ್ 3d5 4s0. ಅರ್ಥ ಆಯ್ತಾ? ಇದು Zn2+, ಇದು Mn2+ ಅಲ್ವಾ? ಈ Zn2+ ಮತ್ತು Mn2+ the aionization energy is very high. What is the reason? Because due to extra stability of completely off-filled 3d orbitals in Mn, due to extra stability of completely filled 3d orbitals in Zn2+, artha aita? It's having a high ionization energy. High ionization energy. Artha aita? Andre third ionization energy idu. Third ionization energy itana? The third ionization energy, the third IA of these two is very large. ಅಲ್ವಾ? ಯಾಕೇಳಿ ಇದು D10 ಇದು D5 ಇದ್ರೆ ಎಕ್ಸ್ಟ್ರಾ ಸ್ಟೆಬಿಲಿಟಿ ಇರುತ್ತೆ. ಆ ಎಕ್ಸ್ಟ್ರಾ ಸ್ಟೆಬಿಲಿಟಿ ಇರ್ತಕ್ಕಂಥ ರೀಸನ್ ಇಂದ ಅದರಿಂದ ಎಲೆಕ್ಟ್ರಾನ್ ರಿಮೂವ್ ಮಾಡಲಿಕ್ಕೆ ಜಾಸ್ತಿ ಎನರ್ಜಿ ಬೇಕು. ಮರಿಬೇಡಿ. ಅರ್ಥ ಆಯ್ತಾ? ನೆಕ್ಸ್ಟ್ ದ ಸೆಕೆಂಡ್ ಅಯನೈಸೇಷನ್ ಎನರ್ಜಿ ಆಫ್ Mn ಅಂಡ್ Zn ಈಸ್ ವೆರಿ ಲೆಸ್. ಯಾಕೇಳಿ ಸೆಕೆಂಡ್ ಅಯನೈಸೇಷನ್ ಇದ್ರೆ ಇದರಲ್ಲಿ ಒಂದು ಎಲೆಕ್ಟ್ರಾನ್ ಮಾತ್ರ ಇರುತ್ತೆ. 4s ಅಲ್ಲಿ ಒಂದು, ಇದರಲ್ಲಿ ಒಂದು ಎಲೆಕ್ಟ್ರಾನ್ ಇರುತ್ತೆ. ಆ ಒಂದು ಎಲೆಕ್ಟ್ರಾನ್ ಈಸಿಯಾಗಿ ರಿಮೂವ್ ಮಾಡ್ಬೋದಾ?
ಅರ್ಥ ಆಯ್ತಾ, ಇಸ್ ವೆರಿ ಲೆಸ್. ನೆಕ್ಸ್ಟ್ ನೀವು ದ ಸೆಕೆಂಡ್ ಅಯನೇಷನ್ ಎನರ್ಜಿ ಆಫ್ Mn is less than that of iron. ವೈ ಅಂತ ಕೇಳ್ಬೋದು, ಐರನ್ Mn ಕಂಪೇರ್ ಮಾಡಿ ಕೇಳ್ಬೋದು. ಅರ್ಥ ಆಯ್ತಾ, ಐರನ್ ಮತ್ತು Mn ದ ಸೆಕೆಂಡ್ ಅಯನೇಷನ್ ಎನರ್ಜಿ ಅಂದರೆ ಇದನ್ನು ರಿಮೂವ್ ಮಾಡಲಿಕ್ಕೆ ಅರ್ಥ ಆಯ್ತು. Mn+1 ಅಲ್ಲಿ ಇರಲಿ ಬಿಡಿ. ಇದು ಸೆಕೆಂಡ್ ಅಯನೇಷನ್ ಎನರ್ಜಿ ಆಫ್ Mn ಅಂದರೆ ಇದನ್ನು ರಿಮೂವ್ ಮಾಡಲಿಕ್ಕೆ. ದ ಸೆಕೆಂಡ್ ಅಯನೇಷನ್ ಎನರ್ಜಿ ಆಫ್ ಐರನ್ ಅಂದರೆ ಇದರಲ್ಲಿ 6 ಇರುತ್ತೆ, ಇದರಲ್ಲೇ 1 ಇರುತ್ತೆ. ಆಕ್ಚುಲಿ ಐರನ್ ಇದರಲ್ಲಿ 2, ಇದರಲ್ಲಿ 6, Mn ಇದರಲ್ಲಿ 5, ಇದರಲ್ಲಿ 2. ಫಸ್ಟ್ ಅಯನೇಷನ್ ಎನರ್ಜಿ ಅಂದರೆ ಇದರಲ್ಲಿ 1, ಇದರಲ್ಲಿ 1 ಎಲೆಕ್ಟ್ರಾನ್ ರಿಮೂವ್ ಮಾಡ್ತಕ್ಕಂಥದ್ದು ಸ್ವಲ್ಪ ಜಾಸ್ತಿನೇ ಇರುತ್ತೆ. ಯಾಕೆ ಹೇಳಿ, ಇದು ಕಂಪ್ಲೀಟ್ ಆಗಿ 4s 2 ಇರುತ್ತೆ, ಇದರಲ್ಲಿ 4s 2 ಇರುತ್ತೆ. ಅರ್ಥ ಆಗಿದೆಯಾ? ಅದೇ ಸೆಕೆಂಡ್ ಅಯನೇಷನ್ ಎನರ್ಜಿ ಇದಕ್ಕೆ ಕಂಪೇರ್ ಮಾಡಿದ್ರೆ ಇದು ತುಂಬಾ ಕಡಿಮೆ. ಯಾಕೆ ಹೇಳಿ, ಬೈ ದ ಲಾಸ್ ಆಫ್ ಅನ್ ಎಲೆಕ್ಟ್ರಾನ್ ಇಟ್ ಬಿಕಮ್ ಸ್ಟೇಬಲ್. ಇದು ಒಂದು ಎಲೆಕ್ಟ್ರಾನ್ ಲಾಸ್ ಮಾಡ್ಕೊಂಡು ಸ್ಟೇಬಲ್ ಗೇನ್ ಬರಲ್ಲ, ಆದ್ರಿಂದ ಇದು ಸ್ವಲ್ಪ ಜಾಸ್ತಿ ಹೊಂದಿರುತ್ತೆ ದ ಸೆಕೆಂಡ್ ಅಯನೇಷನ್ ಎನರ್ಜಿ. ದ ಸೆಕೆಂಡ್ ಅಯನೇಷನ್ ಎನರ್ಜಿ ಆಫ್ ಐರನ್ ಅರ್ಥ ಆಯ್ತಾ ಈಸ್ ಹೈಯರ್ ದನ್ ದಟ್ ಆಫ್ Mn. ಅಥವಾ ದ ಸೆಕೆಂಡ್ ಅಯನೇಷನ್ ಎನರ್ಜಿ ಆಫ್ Mn, ಇದು Mn ಅರ್ಥ ಆಯ್ತಾ. ಸೆಕೆಂಡ್ ಅಯನೇಷನ್ ಎನರ್ಜಿ ಅರ್ಥ ಆಯ್ತಾ, ಸೆಕೆಂಡ್ ಅಯನೇಷನ್ ಎನರ್ಜಿ ಆಫ್ Mn ಇದು ಸೆಕೆಂಡ್ ಅಯನೇಷನ್ ಎನರ್ಜಿ ಆಫ್ ಐರನ್. ಈ ಸೆಕೆಂಡ್ ಅಯನೇಷನ್ ಎನರ್ಜಿ ಆಫ್ ಐರನ್ ಸ್ವಲ್ಪ ಜಾಸ್ತಿ ಇರುತ್ತೆ ಅನ್ ಕಂಪೇರ್ ಟು Mn. ಯಾಕೆಂದ್ರೆ ಇದು ಒಂದು ಎಲೆಕ್ಟ್ರಾನ್ ಲಾಸ್ ಮಾಡ್ಕೊಂಡು ಸ್ಟೇಬಲ್ ಏನು ಬರಲ್ಲ, ಇದು ಒಂದು ಎಲೆಕ್ಟ್ರಾನ್ ಲಾಸ್ ಮಾಡ್ಕೊಂಡ್ಬಿಟ್ರೆ ಸ್ಟೇಬಲ್ ಬರುತ್ತೆ. ಆದ್ರಿಂದ ದ ಸೆಕೆಂಡ್ ಅಯನೇಷನ್ ಎನರ್ಜಿ ಆಫ್ Mn ಇಸ್ ಲೆಸ್ ದೆನ್ ದಟ್ ಆಫ್ ಐರನ್. ಅರ್ಥ ಆಯ್ತಾ. ನೆಕ್ಸ್ಟ್ ದ ಥರ್ಡ್ ಅಯನೇಷನ್ ಆಫ್ Mn, is greater than that of iron. ಥರ್ಡ್ ಅಯನೇಷನ್ ಏನೇನ ಇದರಲ್ಲಿ 0 ಆಗ್ಬಿಟ್ಟಿರುತ್ತೆ ಸೆಕೆಂಡ್ ಅಯನೇಷನ್. ಇವಾಗ ಇದರಿಂದ ಎಲೆಕ್ಟ್ರಾನ್ ರಿಮೂವ್ ಮಾಡಲಿಕ್ಕೆ ಜಾಸ್ತಿ ಎನರ್ಜಿ ಬೇಕು. ಇದು ಐರನ್, ಇದು ಕಡಿಮೆ ಎನರ್ಜಿ. ಯಾಕೆ ಹೇಳಿ, ಅರ್ಥ ಆಯ್ತಾ. ಇದು ಸ್ಟೇಬಲ್ ಎಲೆಕ್ಟ್ರಾನ್ ಕಾನ್ಫಿಗರೇಷನ್ ಇದೆ. ಯಾವಾಗ ಇದು ಸ್ಟೇಬಲ್ ಎಲೆಕ್ಟ್ರಾನ್ ಕಾನ್ಫಿಗರೇಷನ್ ಇದೆ, ಇದರಿಂದ ಎಲೆಕ್ಟ್ರಾನ್ ರಿಮೂವ್ ಮಾಡ್ಲಿಕ್ಕೆ ಸ್ವಲ್ಪ ಜಾಸ್ತಿ ಬೇಕು. ಅದೇ ಇದರಿಂದ ಎಲೆಕ್ಟ್ರಾನ್ ರಿಮೂವ್ ಮಾಡ್ಲಿಕ್ಕೆ ಸ್ವಲ್ಪ ಕಡಿಮೆ ಆದರೆ ಸಾಕು. ಯಾಕಂದ್ರೆ ಬೈ ದ ಲಾಸ್ ಆಫ್ ಒನ್ ಎಲೆಕ್ಟ್ರಾನ್ ಇಟ್ ಬಿಕಮ್ ಸ್ಟೇಬಲ್. ದಟ್ಸ್ ವೈ ದ ಥರ್ಡ್ ಅಯನೇಷನ್ ಎನರ್ಜಿ ಆಫ್ Mn ಅರ್ಥ ಆಯ್ತಾ ಈಸ್ ಮೋರ್ ದನ್ ದಟ್ ಆಫ್ ಐರನ್. ಈ ತರ ಕಂಪೇರ್ ಮಾಡಿ ಕೇಳಿದ್ರು ಸಹ ಅಯನೇಷನ್ ಎನರ್ಜಿ ಮೇಲೆ ಅರ್ಥ ಆಯ್ತಾ ನೀವು ಕೊಡ್ಬೋದಾ. ಈ ಅಯನೇಷನ್ ಎನರ್ಜಿ ಮೇಲೆ ಇನ್ನೊಂದು ಕ್ವಶನ್ ಕೇಳ್ಬೋದು. ಫ್ರಮ್ ಲೆಫ್ಟ್ ಟು ರೈಟ್, ಸ್ಕ್ಯಾಂಡಿಯಂ ಟು ಜಿಂಕ್, the aionation energy from left to right, from scandium to zinc, the aionation energy is going to be increases due to decrease in size. ಅದೇ ಅರ್ಥ ಆಯ್ತಾ. ಅಯನೇಷನ್ ಎನರ್ಜಿ ಫ್ರಮ್ ಮ್ಯಾಂಗನೀಸ್ ಟು, ಅಯನೇಷನ್ ಎನರ್ಜಿ ನಿಮಗೆ NCERT ಅಲ್ಲಿ ಇಲ್ಲ ಇದು. ಅರ್ಥ ಆಯ್ತಾ. ದ ಅಯನೇಷನ್ ಎನರ್ಜಿ ಫ್ರಮ್ ಮ್ಯಾಂಗನೀಸ್ ಟು ಅರ್ಥ ಆಯ್ತಾ ಕಾಪರ್ ವರೆಗೂ ನಿಯರ್ಲಿ ಸೇಮ್ ಅಯನೇಷನ್ ಎನರ್ಜಿ. ಯಾಕೆ, ಡ್ಯೂ ಟು ಶೀಲ್ಡಿಂಗ್ ಎಫೆಕ್ಟ್. ಯಾಕಂದ್ರೆ ಸೈಜ್ ಸೇಮ್ ಇರುತ್ತಾ ಶೀಲ್ಡಿಂಗ್ ಎಫೆಕ್ಟ್ ಇಂದ. ಇದನ್ನು ನಿಮ್ಗೆ NCERT ಅಲ್ಲಿ ಬಟ್ ನೋಡ್ಕೊಂಡಿದ್ದೆ. ಅಯನೇಷನ್ ಎನರ್ಜಿ ಫ್ರಮ್ ಮ್ಯಾಂಗನೀಸ್ ಟು ಕಾಪರ್ ಇಸ್ ನಿಯರ್ಲಿ ಸೇಮ್, ಅಂದ್ರೆ ಅಷ್ಟೇನು ಜಾಸ್ತಿ ವೇರಿಯೇಷನ್ ಇರಲ್ಲ ಡ್ಯೂ ಟು ಶೀಲ್ಡಿಂಗ್ ಎಫೆಕ್ಟ್ ಅಥವಾ ಸ್ಕ್ರೀನಿಂಗ್ ಎಫೆಕ್ಟ್ ಅಂತ ತಿಳ್ಕೊಂಡಿರಿ. ಅರ್ಥ ಆಗಿದೆಯಾ. ಅಲ್ಲಿಗೆ ಅಯನೇಷನ್ ಎನರ್ಜಿ ಪ್ರಾಪರ್ಟಿ ಕೂಡ ನೀಟಾಗಿ ಅರ್ಥ ಆಗಿದೆಯಾ. ಏನೇ ಡೌಟ್. ಇವಾಗ ಅಯನೇಷನ್ ಎನರ್ಜಿ ಪ್ರಾಪರ್ಟಿ ನೀಟಾಗಿ ಅರ್ಥ ಆಗಿತ್ತು ಅಂದ್ರೆ ನಿಮಗೆ ನೆಕ್ಸ್ಟ್ ಆಕ್ಸಿಡೇಷನ್ ಸ್ಟೇಟ್ ಪ್ರಾಪರ್ಟಿ, ವೇರಿಯೇಷನ್ ಆಫ್ ಆಕ್ಸಿಡೇಷನ್ ಸ್ಟೇಟ್ಸ್ ಹೆಂಗ್ ವೇರಿ ಇರ್ತವೆ ಅರ್ಥ ಆಯ್ತಾ. ವೇರಿಯೇಷನ್ ಆಫ್ ಆಕ್ಸಿಡೇಷನ್ ಸ್ಟೇಟ್ಸ್ ಅಥವಾ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ಸ್ ಅಂತ ಕರಿತೀವಿ. ಡಿ ಬ್ಲಾಕ್ ಜನರಲ್ ತಗೋಬೇಕಾದ್ರೆ ಈ ಡಿ ಬ್ಲಾಕ್ ಎಲಿಮೆಂಟ್ಸ್ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ಸ್ ಅಂತ ಇರುತ್ತೆ. ಆಲ್ಮೋಸ್ಟ್ ಆಲ್ ದ ಡಿ ಬ್ಲಾಕ್ ಎಲಿಮೆಂಟ್ಸ್ can exhibit variable oxidation states. Variable oxidation states. ಯಾಕೆ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ಸ್ ಹೊಂದಿರುತ್ತೆ? ಯಾಕೆ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ಸ್ ಹೊಂದಿರುತ್ತೆ ಅಂದ್ರೆ ನೀವು ಚೆನ್ನಾಗಿ ತಿಳ್ಕೊಂಡಿರ್ಬೇಕು. ಅರ್ಥ ಆಯ್ತಾ. ಡಿ ಬ್ಲಾಕ್ ಎಲಿಮೆಂಟ್ ಜನರಲ್ ಎಲೆಕ್ಟ್ರಾನ್ ಕಾನ್ಫಿಗರೇಷನ್ ಏನು, ರೇರ್ ಗ್ಯಾಸ್
n-1d 1 to 10 ns 1 to 2 ತಾನೆ. ಇದು ಜನರಲ್ ಎಲೆಕ್ಟ್ರಾನ್ ಕಾನ್ಫಿಗರೇಷನ್ ಆಫ್ ಡಿ ಬ್ಲಾಕ್ ಎಲಿಮೆಂಟ್ಸ್. ಅರ್ಥ ಆಯ್ತಾ? ಈ ಡಿ ಬ್ಲಾಕ್ ಎಲಿಮೆಂಟ್ಸ್ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ಸ್ ಕೊಡ್ಲಿಕ್ಕೆ ರೀಸನ್ ಏನಪ್ಪಾ ಅಂದ್ರೆ ಬೋತ್ n-1d ಎಲೆಕ್ಟ್ರಾನ್ಸ್ ಅಂಡ್ ns ಎಲೆಕ್ಟ್ರಾನ್ಸ್ ಎರಡು ಬಾಂಡಿಂಗ್ ಫಾರ್ಮೇಷನ್ ಇನ್ವಾಲ್ವ್ ಆಗ್ತವೆ. ಯಾಕೆ ಸರ್ ಎರಡು ಎಲೆಕ್ಟ್ರಾನ್ಸ್ ಬಾಂಡಿಂಗ್ ಫಾರ್ಮೇಷನ್ ಇನ್ವಾಲ್ವ್ ಆಗ್ತವೆ ಅಂದ್ರೆ ಬಿಕಾಸ್ ಬೋತ್ n-1d and ns ಆರ್ಬಿಟಾಲ್ಸ್ ಹ್ಯಾವಿಂಗ್ ನಿಯರ್ಲಿ ಸೇಮ್ ಎನರ್ಜಿ. ಅರ್ಥ ಆಯ್ತಾ? ದ ಡಿಫರೆನ್ಸ್ ಇನ್ ಎನರ್ಜಿ ಈಸ್ ವೆರಿ ಲೆಸ್. n-1d ಗೂ ಮತ್ತು ns ಗೂ ಡಿಫರೆನ್ಸ್ ಇನ್ ಎನರ್ಜಿ ಈಸ್ ವೆರಿ ಲೆಸ್. ಹೆನ್ಸ್ ಬೋತ್ ns ಅಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನ್ಸ್ ಮತ್ತೆ n-1d ಅಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನ್ಸ್, ಬೋತ್ ns ಅಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನ್ಸ್ ಮತ್ತೆ n-1d ಅಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನ್ಸ್ ಎರಡು ಇನ್ವಾಲ್ವ್ ಆಗುತ್ತೆ ಬಾಂಡಿಂಗ್ ಫಾರ್ಮೇಷನ್ ಅಲ್ಲಿ. ಹೆನ್ಸ್ ದೇ ಎಕ್ಸಿಬಿಟ್ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ಸ್. ಅರ್ಥ ಆಯ್ತಾ? ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ mn ತಗೊಂಡ್ರೆ ಅರ್ಥ ಆಯ್ತಾ, +2 ಇಂದ ಹಿಡಿದು +7 ಆಕ್ಸಿಡೇಷನ್ ಸ್ಟೇಟ್ ವರೆಗೂ ಕೊಡುತ್ತೆ mn. ಅರ್ಥ ಆಯ್ತಾ? mn. ಅದೇ ಕ್ರೋಮಿಯಂ ತಗೊಂಡ್ರೆ +1 ಇಂದ ಹಿಡಿದು +6 ವರೆಗೂ ಕೊಡುತ್ತೆ. ಅರ್ಥ ಆಯ್ತಾ? ಅಂದ್ರೆ ನೋಡಿಲ್ಲಿ ಅದೇ ನೋಡಿಲ್ಲಿ ಐರನ್ ತಗೊಂಡ್ರೆ +2 ಇಂದ ಹಿಡಿದು +6 ವರೆಗೂ ಕೊಡುತ್ತೆ. ಈ ತರ ವೆರೈಟಿ ಆಫ್ ಆಕ್ಸಿಡೇಷನ್ ಸ್ಟೇಟ್ಸ್ ಅಂದ್ರೆ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ಸ್ ಕೊಡ್ತಕ್ಕಂಥ ರೀಸನ್ ಏನಪ್ಪಾ ಅಂದ್ರೆ ಡಿ ಬ್ಲಾಕ್ ಅಲ್ಲಿ ನಾವೊಂದು ಎಕ್ಸಾಂಪಲ್ ತಗೊಂಡಿದ್ದು 3D ಸೀರೀಸ್ ಎಕ್ಸಾಂಪಲ್ ತಗೊಂಡಿದ್ದೀವಿ. ಅದೇ ಅಲ್ಲ, ಯು ಟೇಕ್ ಫಾರ್ ಎಕ್ಸಾಂಪಲ್ ಯಾವುದು ರುಥಿನಿಯಂ ತಗೊಂಡಾಗ ಅಥವಾ ಆಸ್ಮಿಯಂ ತಗೊಂಡಾಗ ಅರ್ಥ ಆಯ್ತಾ, +2 ಇಂದ ಹಿಡಿದು ಅರ್ಥ ಆಯ್ತಾ, +2 ಇಂದ ಹಿಡಿದು ರುಥಿನಿಯಂ ಐ ಥಿಂಕ್ +1 ಅನ್ಸುತ್ತೆ. ಅರ್ಥ ಆಯ್ತಾ? ಇದು ಅಪ್ ಟು +8 ವರೆಗೂ ಕೊಡುತ್ತೆ. ಇವೇ ಹೈಯರ್ ಆಕ್ಸಿಡೇಷನ್ ಸ್ಟೇಟ್ಸ್ ಕೊಡ್ತಕ್ಕಂಥ ಡಿ ಬ್ಲಾಕ್ ಎಲಿಮೆಂಟ್ಸ್ ಅಲ್ಲಿ. ನೋಡಿ, ನೇಮ್ ದ ಎಲಿಮೆಂಟ್ ವಿಚ್ ಶೋಸ್ ಹೈಯರ್ ಆಕ್ಸಿಡೇಷನ್ ಸ್ಟೇಟ್ ಇನ್ ಡಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕೇಳಿದ್ರೆ ಇವು ಬರೀರಿ. 3D ಸೀರೀಸ್ ಅಂತ ಕೇಳಿದ್ರೆ ಇದನ್ನು ಬರೀರಿ. ಅರ್ಥ ಆಯ್ತಾ? ಟೋಟಲಿ 3D ಸೀರೀಸ್ ಅಂದ್ರೆ mn. ಡಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ಜನರಲ್ ಆಗಿ ಕೇಳಿದಾಗ ರುಥಿನಿಯಮ್ ಅಥವಾ ಆಸ್ಮಿಯಮ್ ಎರಡರಲ್ಲಿ ಒಂದು ಬರೀರಿ. ಇವೆರಡು +8 ಆಕ್ಸಿಡೇಷನ್ ಸ್ಟೇಟ್ ಎಕ್ಸಿಬಿಟ್ ಮಾಡ್ತಕ್ಕಂಥದ್ದು. ಟೋಟಲಿ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ಸ್ ಯಾಕೆ ಕೊಡ್ತವೆ ಅಂತ ಅರ್ಥ ಆಗಿದೆಯಾ? ದ ವೇರಿಯೇಷನ್ ಆಫ್ ಆಕ್ಸಿಡೇಷನ್ ಸ್ಟೇಟ್ಸ್ ಇನ್ ಡಿ ಬ್ಲಾಕ್ ಎಲಿಮೆಂಟ್ಸ್, ದಟ್ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ಸ್. ಈ ಡಿ ಬ್ಲಾಕ್ ಎಲಿಮೆಂಟ್ಸ್ ಈ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ಸ್ ಕೊಡ್ಲಿಕ್ಕೆ ರೀಸನ್ ಏನಪ್ಪಾ ಅಂದ್ರೆ ಚೆನ್ನಾಗಿ ನೆನಪು ಇಟ್ಕೊಂಡಿರಿ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಬಿಕಾಸ್ ಬೋತ್ n-1d and ns ನೋಡಿ, ns ಅಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನ್ಸ್ ಮತ್ತೆ n-1d ಇರ್ತಕ್ಕಂಥ ಎರಡು ಎಲೆಕ್ಟ್ರಾನ್ಸ್ ಬಾಂಡಿಂಗ್ ಫಾರ್ಮೇಷನ್ ಅಲ್ಲಿ ಇನ್ವಾಲ್ವ್ ಆಗ್ತವೆ. ಯಾಕೆ ಇವು ಎರಡರಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನ್ಸ್ ಬಾಂಡಿಂಗ್ ಫಾರ್ಮೇಷನ್ ಅಲ್ಲಿ ಇನ್ವಾಲ್ವ್ ಆಗ್ತವೆ ಅಂದ್ರೆ ಬಿಕಾಸ್ ದಟ್ ಟು ಹ್ಯಾವಿಂಗ್ ನಿಯರ್ಲಿ ಸೇಮ್ ಎನರ್ಜಿ. The difference in energy is very less. Hence, they are involved in the bonding formation, both ns and n-1d electrons. Hence, they exhibit variable oxidation states. ಏನೇನು ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ಸ್ ಎಕ್ಸಿಬಿಟ್ ಮಾಡ್ತವೆ? ಯಾವ 3D ಸೀರೀಸ್ ನೀವು ಡಿಸ್ಕಸ್ ಮಾಡಿದ್ದೀನಿ. ಸ್ಕ್ಯಾಂಡಿಯಮ್ ಇಂದ ಜಿಂಕ್ ವರೆಗೂ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ಸ್, ಅದರಲ್ಲಿ ಮಿನಿಮಮ್ ಆಕ್ಸಿಡೇಷನ್ ಸ್ಟೇಟ್ ಏನು, ಮ್ಯಾಕ್ಸಿಮಮ್ ಆಕ್ಸಿಡೇಷನ್ ಸ್ಟೇಟ್ ಏನು. ಅರ್ಥ ಆಯ್ತಾ? ಆ ಮಿನಿಮಮ್ ಆಕ್ಸಿಡೇಷನ್ ಸ್ಟೇಟ್ಸ್ ಅಲ್ಲಿ ಏನು ಕ್ಯಾರೆಕ್ಟರ್ ಹೊಂದಿರುತ್ತೆ, ಮ್ಯಾಕ್ಸಿಮಮ್ ಆಕ್ಸಿಡೇಷನ್ ಸ್ಟೇಟ್ಸ್ ಅಲ್ಲಿ ಏನೇನು ಕ್ಯಾರೆಕ್ಟರ್ ಹೊಂದಿರುತ್ತೆ ಅಂತ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಅದನ್ನ ಡಿಸ್ಕಸ್ ಮಾಡೋಣ. ಆಕ್ಸಿಡೇಷನ್ ಸ್ಟೇಟ್ ಪ್ರಾಪರ್ಟಿ ಮತ್ತೆ ದಟ್ ಈಸ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್. ಅರ್ಥ ಆಯ್ತಾ? ಇವೆರಡು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿಬಿಡೋಣ ಪ್ರಾಪರ್ಟೀಸ್. ಇದರ ಜೊತೆಗೆ ಅರ್ಥ ಆಯ್ತಾ, ಕಲರಿಂಗ್ ಪ್ರಾಪರ್ಟಿ ಕೂಡ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ, ಫಾರ್ಮೇಷನ್ ಆಫ್ ಕಾಂಪ್ಲೆಕ್ಸ್ ಕಾಂಪೌಂಡ್ ಅಥವಾ ಕೋಆರ್ಡಿನೇಷನ್ ಕಾಂಪೌಂಡ್ ಪ್ರಾಪರ್ಟಿ. ಅರ್ಥ ಆಯ್ತಾ? ನೆಕ್ಸ್ಟ್ ಅದರ ಜೊತೆಗೆ ಅಲಾಯ್ ಫಾರ್ಮೇಷನ್ ಪ್ರಾಪರ್ಟಿ. ಅರ್ಥ ಆಯ್ತಾ? ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್ ಫಾರ್ಮೇಷನ್ ಪ್ರಾಪರ್ಟಿ ಹಂಗೆ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.